ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. ವಿಶೇಷವಾಗಿ 31ನೇ ತಾರೀಕು ಮೇ 2025 ಶನಿವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಶುಕ್ಲ ಪಕ್ಷದ ಪಂಚಮಿ ತಿಥಿ, ಪುಷ್ಯ ನಕ್ಷತ್ರ, ವೃದ್ಧಿಯೋಗ, ಭವಕರಣ. ಇವತ್ತಿನ ಪಂಚಾಂಗ ಫಲ. ಬದುಕಬೇಕು ನಾವು ನಮಗಾಗಿ. ತುಂಬ ಜನ ಹೇಳೋದನ್ನ ಕೇಳ್ತಿರ್ತಾನೆ, ನಾವು ಇನ್ನೊಬ್ರಿಗೆ ಬದುಕಿದ್ದೇವೆ. ಖಂಡಿತ ಇಲ್ಲ. ನಾವು ಬದುಕಬೇಕಾಗಿರುವುದು ನಮಗೋಸ್ಕರವೇ. ನೆನಪಿಟ್ಟುಕೊಳ್ಳಿ, ನಮ್ಮ ಈಗೋಗೋಸ್ಕರ ಬದುಕಬೇಕು ಮಕ್ಕಳೇ. ನಮ್ಮ ಅಹಂಕಾರಕ್ಕೋಸ್ಕರ ಬದುಕಬೇಕು. ನಾವು ಕಟ್ಕೊಂಡಿರೋ ಕೋಟೆ ಇದು, ಆರ್ಮುಗಂ ಕೋಟೆ ಕಣೋ ಇದು ಅಂತ ಒಂದು ಪಿಕ್ಚರಲ್ಲಿ ರವಿಶಂಕರ್ ಹೇಳಿದ್ರೆ, ಈ ರವಿಶಂಕರ್ ಹೇಳ್ತಿದ್ದೇನೆ, ಇದು ನಿಮ್ಮ ಕೋಟೆ ಕಣ್ರಿ. ಹೌದು, ನಿಮ್ಮ ಗಂಡ, ನಿಮ್ಮ ಯಜಮಾನ, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ಅಮ್ಮ ಅಪ್ಪ, ಅದು ಪುಟ್ ಗುಡಿಸ್ಲಿರ್ಬೋದು. ಅದು ನಿಮ್ಮ ಕೋಟೆಯೇ, ನಿಮ್ಮ ಅರಮನೆಯೇ. ನಿಮಗೋಸ್ಕರವೇ ಬದುಕಬೇಕು, ನಿಮಗೋಸ್ಕರ. ನೀವು ಓದಿರೋದು ಅದು ನಿಮಗೋಸ್ಕರ, ಇನ್ನೊಬ್ಬರಿಗೋಸ್ಕರ ಅಲ್ಲ. ತುಂಬ ಜನ ಅದು ಮಾಡೋದು ತಪ್ಪು. ಯಾರಿಗೋಸ್ಕರನೋ ಎಲ್ಲ. ನಮ್ಮ ಆತ್ಮ ತೃಪ್ತಿ, ನಮ್ಮ ಆತ್ಮ ಹೇಳುತ್ತೆ, ಇದು ಸಾಕಾಗಿಲ್ಲ ಕಣೋ, ಎತ್ಕೊಳ್ಳೋ ಅನ್ನತ್ತೆ. ಇದು ಬೇಕು ಕಣೋ ನನಗೆ ಅಂತ ಹೇಳುತ್ತೆ. ಬೇಕು, ಈ ಕಾರ್ ಬೇಕು, ಈ ಚಪ್ಪಲಿನೇ ಹಾಕ್ಬೇಕು. ಸಿಂಪಲ್ ಚಪ್ಪಲಿ ಹೌದು, ಒಂದೊಳ್ಳೆ ಬಟ್ಟೆ ನಮ್ಗೆ ಅನ್ಸುತ್ತೆ, ಈ ಬಟ್ಟೆ ಬೇಕು ಕಣೋ ನನಗೆ, ಇದು ಹಾಕ್ಬೇಕು. ಈ ವಾಚ್ ಕಟ್ಟಬೇಕು ಅನ್ಸುತ್ತೆ ನಮಗೆ, ಈ ವಾಚ್ ಕಟ್ಟಬೇಕು. ಎಸ್, ಈ ಒಂದು ಸೈಕಲ್ ತಗೋಬೇಕು ನಮಗೋಸ್ಕರ, ಈ ಬೈಕ್ ತಗೋಬೇಕು ನಮಗೋಸ್ಕರ, ಈ ಕಾರ್ ತಗೋಬೇಕು ನಮಗೋಸ್ಕರ. ಇನ್ಯಾರಿಗೋಸ್ಕರ ನಾವು ಹೋದ್ವಿ ಅಂದ್ರೆ ಮುಳುಗ್ತೀವಿ ನಾವು. ತುಂಬಾ ಜನ ಅದನ್ನ ಮಾಡಿ ಮುಳುಗಿರೋರು ಉಂಟು. ನಾವು ನಮಗೋಸ್ಕರ, ನಮಗೊಂದು ಅಹಂ ಇದೆ, ನನಗೆ ಮದುವೆ ಆಗ್ಬೇಕು, ನನಗೆ ಬೇಕು, ನನ್ನ ಸಮಾಜದಲ್ಲಿ ಒಬ್ಬ ಪುರುಷ, ನನಗೊಂದು ಕುಟುಂಬ, ನನ್ನ ಕನಸಿದೆ, ಕೆಲವೊಂದು ಆಗ್ಲಿಲ್ಲ, ಅದನ್ನ ನಮ್ಮ ಮಕ್ಕಳ ರೂಪದಲ್ಲಿ ನಾನು ನೋಡ್ಬೇಕು. ನನ್ನ ಮಗ ಹಿಂಗೆ ಓದಬೇಕು, ನನ್ನ ಮಗಳು ಇಂಥ ಒಂದು ಕೆಲಸದಲ್ಲಿ ಸೇರ್ಬೇಕು, ಕಲೆಕ್ಟರ್ ಆಗ್ಬೇಕು. ಇದು ನನ್ನ ಈಗೋ. ನೆನ್ಪಿಟ್ಕೊಳ್ಳಿ, ಇದು ನಾನು ಕಟ್ಟಿದ ಕೋಟೆ ಕಣೋ ಇದು ಅನ್ನತಕ್ಕಂಥದಕ್ಕೋಸ್ಕರ ಬದುಕಬೇಕು ಮಕ್ಕಳು. ಯಾರಿಗೋಸ್ಕರನೂ ಬದುಕೋದನ್ನ ಬಿಟ್ಟು ಬಿಡಿ. ನಾವು ನಮ್ಮ ನಗುವಿಗೋಸ್ಕರ ಬದುಕಬೇಕು. ಯಾಕೆ ಗೊತ್ತಾ? ನಮ್ಮ ನಗುಗೋಸ್ಕರನೇ ನಾವು ಬದುಕಬೇಕು ಮಕ್ಕಳೇ. ನಮಗೆ ನೋವನ್ನು ನೀಡುವವರು ತುಂಬಾ ಜನ ಇದ್ದಾರೆ. ಅವ್ರಿಗೆ ಕಾಯ್ತಿದ್ದಾರೆ ಅವರು. ನಾವು ನಗು ನಿಲ್ಸೋದನ್ನೇ ಕಾಯ್ತಿದ್ದಾರೆ. ನಾವು ಕಣ್ಣೀರು ಹಾಕೋದನ್ನೇ ಕಾಯ್ತಿದ್ದಾರೆ ಅವರು. ನಾವು ದುಃಖ ಪಡೋದನ್ನೇ ಕಾಯ್ತಿದ್ದಾರೆ ಅವರು. ನಾವು ಬಾಧೆ ಪಡೋದನ್ನೇ ಅವ್ರು ಕಾಯ್ತಿದ್ದಾರೆ. ನೆನ್ಪಿಟ್ಕೊಳ್ಳಿ, ನಮ್ಮ ನಗುವಿಗೋಸ್ಕರ ನಾವು ನಗ್ನಗ್ತಾ ಬದುಕಬೇಕು. ನಗ್ತಲೇ ಇರ್ಬೇಕು. ನಾವು ತೋರ್ಸ್ಕೋಬಾರ್ದು ನಮ್ಮ ದುಃಖ ಎಲ್ಲ ಯಾರ ಹತ್ರನೇ ಹೇಳ್ಕೋಬೇ ನಾನು ಚೆನ್ನಾಗಿದೆ. ನಮ್ಮ ಗುರುಗಳು ನೋಡ್ಬೇಕು, ಒಬ್ಬ ಬಂಡೆಗಲ್ಲು ಅದು. ಯಾವಾಗ್ಲೂ ಸದಾ ನಗು ಮುಖ. ನಾನು ಅವ್ರ ಹತ್ರ ಕಲಿತೆ. ಒಂಥರ ನಾನು ಯಾವಾಗ್ಲೂ ಭಾರದಲ್ಲಿ ಇರ್ತಿದ್ದೆ. ತುಂಬಾ ದೊಡ್ಡ ಕುಟುಂಬ, ಏನೋ ಆಗ್ಬಿಡುತ್ತೆ. ನಿಮ್ ಭಾರ ಮುಖ ಹಿಂಗ್ ಇಟ್ಕೊಬಿಟ್ರೆ ಆಗಲಕಾಯಿ ತಿಂದಂಗೆ, ಒಳ್ಳೆ ಎಳ್ಳೆಣ್ಣೆ ಕುಡ್ದಂಗೆ ಮುಖ ಹಿಂಗ್ ಇಟ್ಕೊಂಡಿದೀಯಲ್ಲೋ, ಇದೇನೋ ಇದು. ಸರಿ, ಹಿಂಗ್ ಮುಖ ಇಟ್ಕೊಬಿಟ್ರೆ ಪ್ರಾಬ್ಲಮ್ ಸಾಲ್ವ್. ಇನ್ನೂ ದಿಗುಲ್ ತುಂಬ್ಕೊಬಿಡುತ್ತೋ. ಬಂದದ್ದನ್ನ ನಗನಗ್ತ ಸ್ವೀಕರಿಸೋ. ಬಂದದ್ದು ಬರಲಿ, ಭಗವಂತನ ದಯೆ ಹೊಂದಿರಲಿ, ಅವನೇ ದಾರಿ ತೋರಿಸ್ತಾನೆ. ನಿನ್ ಪಾಡಿಗೆ ನಿನ್ ಕರ್ತವ್ಯ ಮಾಡ್ತಾ ಹೋಗೋ. ಏನಕ್ಕೂ ಭಯಪಡ್ಬೇಕು? ಏನಾಗ್ಬಿಟ್ಟಿದೆ? ಮೋಸ ಮಾಡಿದವರು, ಎಂತೆಂಥದ್ದು ಬದುಕಿರೋರು ಎಷ್ಟು ಧೈರ್ಯವಾಗಿ ಓಡಾಡ್ಕೊಂಡಿದ್ದಾರೆ. ನೀನ್ ಏನೋ ಇದು ಅಂತ ಅವ್ರನ್ನ ನಾನು ತಿದ್ದಿದ್ರು ಮಕ್ಕಳೇ. ಆವತ್ತಿಂದ ಆ ನಗುವನ್ನ ನಾನು ಕಲಿತೆ. ಏನಾದ್ರೂ ಬರ್ಲಿ ಬಿಡು, ನಗ್ನಗ್ತಾ ಸ್ವೀಕರಿಸೋಣ. ನೀವು ನಗುತ್ತಾ ಸ್ವೀಕರಿಸಿ. ನಿಮ್ ದುಃಖ ಹಂಚ್ಕೊಳಕ್ ಹೋಗ್ಬೇಡಿ, ನೋವು ಹೇಳ್ಕೊಳಕ್ ಹೋಗ್ಬೇಡಿ.
ಅದಕ್ಕೋಸ್ಕರ ಕಾಯ್ತಿರ್ತಾರೆ. ನೀವು ನೋವು ಪಡುವುದನ್ನೇ ನೋಡಲು ಕಾಯುತ್ತಿದ್ದಾರೆ. ನಿಮ್ಮ ನಗುವಿಗೋಸ್ಕರ ನೀವು ಬದುಕಬೇಕು. ನಿಮ್ಮ ನಗುಗೋಸ್ಕರ ನೀವೇ ಬದುಕು. ನಗ್ನಗ್ತ ತಗೊಳ್ಳಿ. ನೀವು ಕಣ್ಣೀರು ಹಾಕಿದ್ರೆ ಸಾಕು, ಹಿಂಗೆ ನೋಡ್ತಿರ್ತಾರೆ ಒಳಗಡೆ ಏನು ಗೊತ್ತಾ, ಬಾ ನಾನೊಬ್ಬನೇ ಬಾಧಲ್ಲಿದ್ದೇನೆ, ಇವನು ಬಾಧಲ್ಲಿದ್ದಾನೆ ಕಣೋ ಅನ್ನತಕ್ಕಂಥದ್ದು. ಸಂತಾಪ ಅನ್ನೋದು ಸುಳ್ಳು. ಅದು ಅವನು ಒಳಗಡೆ ವಿಕೃತಿ. ಮನುಷ್ಯ ಕಲಿಯುಗಕ್ಕೆ ನೆನ್ಪಿಟ್ಕೊಳ್ಳಿ, ರಾಮಾವತಾರದಲ್ಲಿ ರಾಕ್ಷಸರು ಎಲ್ಲೋ ಇದ್ದ. ಅವನು ರಾವಣಾಸುರ ಇನ್ನೊಂದು ದೇಶ, ಅವನು ಶ್ರೀಲಂಕಾ ಇನ್ನೊಂದು ದೇಶ, ಅಯೋಧ್ಯ ಇನ್ನೊಂದು ದೇಶ. ಎಲ್ಲಿಗೆಲ್ಲಿಯ ಸಂಬಂಧ ಯೋಚನೆ ಮಾಡಿ ನೋಡಿ. ದ್ವಾಪರ ಯುಗಕ್ಕೆ ಬರ್ತಿದ್ದಾಗಿಯೇ ಆ ರಾಕ್ಷಸರುಗಳು ಒಂದೇ ಮನೇಲಿದ್ದು. ದುರ್ಯೋಧನ, ಧರ್ಮರಾಯ, ಧೃತರಾಷ್ಟ್ರ, ಪಾಂಡವರು. ಕೂದು ದೊಡ್ಡಪ್ಪ, ದೊಡ್ಡ ಆಲದ ಮರ. ಅವನು ಮಗ ಮಾಡ್ತಿದ್ದಂಥ ಅಷ್ಟೂ ಕುಚೇಷ್ಟಗಳನ್ನ ನೋಡ್ಕೊಂಡು ಅವನಿಗೆ ಬೆನ್ನಿಗೆ ಪ್ರೋತ್ಸಾಹಿಸ್ತು. ಸುಮ್ಮನೆ ಮೌನವಾಗಿರ್ತಿದ್ದ, ನನಗೇನು ಗೊತ್ತಿಲ್ಲ ಅಂತ. ಅವನಿಗೆಲ್ಲ ಗೊತ್ತು. ಗೂಢಾಚಾರರ ಮುಖಾಂತರ ಎಲ್ಲ ತಿಳ್ಕೊತಿದ್ದ. ಏನ್ ಬೇಕೋ ಮಾಡಿ ಸ್ವಾಮಿ ಈ ಥರ ಮಾಡ್ತಾನೆ. ಹೌದಾ, ಸರಿ ಸ್ವಾಮಿ ಹಿಂಗಾಗ್ಬಿಟ್ಟಿದೆ. ವಿಷ ಇಟ್ಟಿದ್ದಾನೆ ಅವನು, ನೆನ್ಪಿಟ್ಕೊಳ್ಳಿ. ಕಾರ್ಕೂಟಕ ಸರ್ಪಗಳನ್ನ ಬಿಟ್ಟಿದ್ದಾನೆ ಭೀಮನನ್ನ. ಭೀಮ ಒಬ್ಬ ಇದ್ರೆ ಪಾಂಡವನ್ನ ಕಾಪಾಡ್ಬಿಡ್ತಾನೆ ಅಂತ. ಅವನೊಬ್ಬನ್ನ ತೊಡೆದಾಕ್ಬಿಟ್ರೆ ಮುಂದಕ್ಕೆ ಚಕ್ರವರ್ತಿ ನಾನು ಆಗೋದಕ್ಕೆ ಯಾರು ತಡೆಯೋಕ್ಕಾಗೋದಿಲ್ಲ ಅಂತ ಭೀಮನ ಮೇಲೆ ಅಷ್ಟೂ ಪ್ರಯತ್ನಗಳನ್ನ ಮಾಡ್ತಾನ. ತುಂಬಾ ಚಿಕ್ಕ ವಯಸ್ಸಿಂದಲೇ ಒಂದೇ ಮನೇಲಿ ಇತ್ಕೊಂಡು ನಗ್ನಗ್ತ. ಅದೇ ಕಲಿಯುಗಕ್ಕೆ ಬರುತ್ತಿದ್ದಾಗಿಯೇ ನಮ್ಮ ಒಳಗಡೆಯೇ ಎಷ್ಟೋ ರೀತಿಯ ವಿಕೃತಿಗಳಿದ್ದಾವೆ. ಮೇಲ್ನೋಟಕ್ಕೆ ಮನುಷ್ಯ ಸಾರ್ ನೀವು ತುಂಬಾ ಚೆನ್ನಾಗಿರ್ಬೇಕು ಸಾರ್ ಅಂತಾನೆ. ಅವನೊಳಗಡೆ ಏನ್ ಗೊತ್ತಾ, ಇವನು ಯಾವಾಗ ಹಾಳಾಗ್ತಾನೋ, ಇವನು ಯಾವಾಗ ದುಃಖಕ್ಕೆ ಬೀಳ್ತಾನೆ, ಇವನು ಯಾವಾಗ ಕಣ್ಣೀರಿಗೆ ಬೀಳ್ತಾನೆ, ಇವನು ಯಾವಾಗ ಮಣ್ಣಾಗ್ತಾನೆ ಅಂತಲೇ ಕಾಯ್ತಿರೋದು. ನೀವು ನಂಬಲ್ಲ, ನಿಜ ಹೇಳ್ತಾನೆ. ವಾಗ್ದೇವಿ ಮೇಲೆ ಯಾರಾದರೂ ಒಂದು ಬಾರಿ ಜಾತಕ ಕೇಳಿಬಿಟ್ಟು ಮತ್ತೊಮ್ಮೆ ಒಂದು 6 ತಿಂಗಳು ಒಳಗಡೆ ಬಂದರೆ ಇಲ್ಲಿ ಕಂಪಿಸುತ್ತೆ ಮಕ್ಕಳು. ಅಯ್ಯೋ ನಾನು ಮಾರ್ಗೋಪಾಯ ಮಾಡಿದ್ದು ಇವ್ರಿಗೆ ಫಲಿಸ್ಲಿಲ್ವಾ, ಭಗವತಿ ಅಮ್ಮ ನಿನ್ನ ಮೇಲೆ ಪ್ರಮಾಣ ಮಾಡಿ ಹೇಳ್ಕೊಟ್ಟು ಕಳಿಸೋದ್ನಲ್ಲ ತಾಯಿ, ಅದೆಷ್ಟು ತಪ್ಪಿಸ್ತೇನೆ, ಅವ್ರನ್ನ ಗದರ್ತೇನೆ ಕೂಡ, ದುಡ್ಡು ಜಾಸ್ತಿ ಆಯ್ತಾ ಅಂತ. ಮೊನ್ನೆ ಕೂಡ ಒಂದು ತಾಯಿ ಜೀವ ಹೇಳೋಕೆ ಇಷ್ಟ ಇಲ್ಲ, ಸರಿ ಕದಡು ಬಿಡ್ತು, ಇಲ್ಲೋ ಮನಸ್ಸಲ್ಲಿ ಸರಿ ಏನೋ ಹೇಳಿ ಒಂದು ಸಮಾಧಾನ ಮಾಡಿ ಕಳಿಸಿದ್ದಾಯ್ತು. ಕಾಯ್ತಿರ್ತಾರೆ, ನಮಗ್ ಲಾಭ ಬಂದ್ರೆ ಸಾಕು, ನಿನ್ನ ಬಾಧೆ ಕಟ್ಕೊಂಡು ನಮಗೇನಾಗ್ಬೇಕು ಅಂತ. ಬದುಕಬೇಕು ನಾವು ನಮ್ಮ ನಗುವಿಗೋಸ್ಕರ. ತುಂಬಾ ಜನ ನಿಮ್ಮ ಕಣ್ಣೀರಿಗೋಸ್ಕರ ಕಾಯ್ತಿದ್ದಾರೆ, ನಿಮ್ಮ ನೋವಿಗೋಸ್ಕರ ಕಾಯ್ತಿದ್ದಾರೆ, ನೆನ್ಪಿಟ್ಕೊಳ್ಳಿ. ಹಾಗೆ ಬೆಳಕಾಗಿ ನೀವು ಬದುಕಬೇಕು, ನೆನಪಿಟ್ಟುಕೊಳ್ಳಿ ಮಕ್ಕಳೇ. ನೀವು ಬೆಳಕಾಗಿ, ನಿಮ್ಮ ಕುಟುಂಬಕ್ಕೆ ನೀವು ಬೆಳಕೆ, ನಿಮಗೆ ನೀವು ಬೆಳಕೆ. ಯಾರಿಗೋ ಟಾರ್ಚ್ ಹಿಡಿಯೋದು ಬಿಡಿ, ನಿಮಗೆ ಟಾರ್ಚ್ ಇಟ್ಕೊಂಡು ಮುಂದಕ್ಕೆ ಹೋಗಿ. ನಿಮ್ಮ ಕುಟುಂಬಕ್ಕೆ ಅಟ್ಲೀಸ್ಟು. ಊರಿಗೆಲ್ಲ ಟಾರ್ಚ್ ಆಮೇಲೆ, ಸೂರ್ಯನಿಗೆ ಟಾರ್ಚ್ ಇಡೋದು ಆಮೇಲೆ. ನಿಮಗೆ ಬೆಳಕು ಇಟ್ಕೊಳ್ಳಿ. ನಿಮ್ಮ ಒಳಗಡೆ ಒಂದು ಬೆಳಕಿದೆಯಲ್ಲ, ಅದನ್ನು ಜಾಗೃತ ಮಾಡಿ, ಅದಕ್ಕೊಂದು ಎಣ್ಣೆ ಹಾಕ್ಕೊಳ್ಳಿ, ಅದಕ್ಕೊಂದು ತುಪ್ಪ ಹಾಕ್ಕೊಳ್ಳಿ. ಯಾಕೆಂದ್ರೆ ನಿಮ್ಮನ್ನ ಕತ್ತಲಿಗೆ ದೂಡಲು ತುಂಬಾ ಜನ ಕಾಯ್ತಿದ್ದಾರೆ. ಪೆದುಗುಂಡುಗಳ, ನೀವು ಅಂದ್ಕೊಂಡಿದ್ದೀರಾ ನಾನು ಬೆಳಕು, ನಿಮ್ಮನ್ನು ತಳ್ಳೋಕೆ ಕಾಯ್ತಿದ್ದಾರೆ. ತಳ್ಳೋಕೆ ನಾನು ಲಕ್ಷಾಂತರ ಜಾತಕಗಳ ನೋಡಿರುವ ಅನುಭವದ ಮೇಲೆ ಹೇಳ್ತಿದ್ದೇನೆ. ದಯಮಾಡಿ ನಂಬಿ, ನೀವು ನಿಮಗೋಸ್ಕರ ಬೆಳಕು, ನಿಮ್ಮ ಕುಟುಂಬಕ್ಕೋಸ್ಕರ ಬೆಳಕು, ಬೇರೆಯವ್ರ ಬೆಳಕು ಆಮೇಲೆ. ಕಾಯ್ತಿರ್ತಾರೆ ಹೆಜ್ಜೆ ಹೆಜ್ಜೆಗೂ. ನಿಮ್ಗೊಂದು ಆಫೀಸು, ನೀವು ಬೆಳಗ್ಗೆ ಸಹಿಸೋಲ್ಲ. ನಿಮ್ಮನ್ನ ಕೆಲಸನ ತೆಗೆಸೋಕೆ, ನಿಮ್ಮ ಪ್ರಮೋಷನ್ ಇಳಿಸೋಕೆ, ನಿಮ್ಮ ಇನ್ಕ್ರಿಮೆಂಟ್ ಇಳಿಸೋಕೆ. ಒಳ್ಳೆ ಸಂಬಂಧ ಬಂದಿದೆ ನಮ್ಮ ಮಗಳಿಗೆ. ಅಬ್ಬಾ, ಮನೇಲೆ ದುಶ್ಮನ್ ಕಾ ಅಂದ್ರೆ ಕಹಿನಯೇ ಬಗಲ್ಮೇ. ಮೊನ್ನೆ ಅಹಮದ್ ಬಾಯಿ ಹೇಳಿದ್ದು, ಅನ್ನ ఎక్కడా చూడలేదన్న దుష్మన్, మనతోనే ఉండాడన్న వాడు, ప్లంబర్న వాడు, పిలుచుకొని పోయి పని ఇచ్చినోడునా నేను. ఇలా వెన్నుపూటు కాదన్న, ಗುಂಡುಪೂಟ వేసేసాడన్న ಅಂತ ಹೇಳ್ತೇನೆ. ಆ ಮನುಷ್ಯ ಕಣ್ಣಲ್ಲಿ ನೀರು ಹಾಕೊಂಡು. ಏನ್ ಮಾಡ್ತೀರಿ ನೋಡಿ, ಅನ್ನ ಇಟ್ಟಿದ್ದಕ್ಕೆ ನಿಮ್ಮ ಅನ್ನ ಕಸಿಲಿಕ್ಕೆ ಕಾಯ್ತಿದ್ದಾರೆ, ನೆನ್ಪಿಟ್ಕೊಳ್ಳಿ. ಅದಕ್ಕೆ ಹೊಟ್ಟೆ ತುಂಬಾ ಅನ್ನ ತಿನ್ನಿ. ಅನ್ನ ಕೊಡೋ ಮಾತು ಆಮೇಲೆ, ನೀವು ಫಸ್ಟು ಹೊಟ್ಟೆ ತುಂಬಾ ಅನ್ನ ತಿನ್ನಿ. ನೀವು ಬೆಳಕಾಗಿರಿ. ಅದಕ್ಕೆ ಹೇಳಿದ್ದು, ನಿಮ್ಮನ್ನ ಕತ್ತಲಿಗೆ ದೂಡಲು ಕಾಯ್ತಿದ್ದಾರೆ.
ಇಟ್ ವಾಸ್ ವೆಯ್ಟಿಂಗ್ ಗೇಮ್. ಅವ್ರು ಕ್ಯೂನಲ್ಲಿ ನಿಂತ್ಕೊಬಿಟ್ಟಿದ್ದಾರೆ ನಿಮ್ಮನ್ನ. ನೆನ್ಪಿಟ್ಕೊಳ್ಳಿ, ನೀವು ಒಂದು ಚೂರು ಬೆಳಕು ನಿಮಗಿದೆ, ಕಾಯ್ತಿರ್ತಾನೆ ಅವನು. ಎಲ್ಲಿಂದಲೂ ನಿಮ್ಮ ಬಗ್ಗೆ ಅಪಪ್ರಚಾರ, ಕೆಟ್ಟದಾಗಿ, ಇನ್ನೊಂದು ನಿಮ್ಮ ಮನೆತನ. ನೀವು ಅವನಿಗೇನು ಮಾಡಿ ಇರಲ್ಲ, ಅವನ್ ದುಡ್ಡು ತಿಂದಿಲ್ಲ, ಅವನ ಕುಟುಂಬದ ಸುದ್ದಿಗೆ ಹೋಗಿಲ್ಲ, ಅವನಿಗೂ ನಿಮ್ಗೂ ಪರಿಚಯನೇ ಇಲ್ಲ. ತಗೋ, ನಿಮ್ಮ ಬಗ್ಗೆ ಅಪಪ್ರಚಾರ, ನಿಮ್ಮ ಬಗ್ಗೆ ಕತ್ತಲಿಗೆ ದೂಡಲು, ನಿಮ್ಮ ಬಗ್ಗೆ ಎಲ್ಲದ್ದು. ಇದೇ ರೀತಿ ಒಂದು ನನಗೀಗಲೂ ನೆನಪಿದೆ, ಒಂದು 4-5 ವರ್ಷದ ಹಿಂದ್ಗಡೆ, ಈಗಲೂ ಆ ವಿಡಿಯೋ ಓಡಾಡ್ತಿರ್ಬೋದು ನಮ್ಮ ಬಗ್ಗೆ, ನಮ್ಮ ಸಂಸ್ಥೆ ಬಗ್ಗೆ. ಶಂಕರ್ ಗುರುಜಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿಬಿಟ್ಟು ಯಾರೋ ಯಂತ್ರ ಅದು ಇದು ಅಂತ ಆ ಕಡೆ ಅವರು ಬೈತಿದ್ದಾರೆ. ಆಗೋಳಿ, ಶಂಕರ್ ಗುರುಜಿ ಅಂತ ನಮ್ಮ ಸಂಸ್ಥೆಯಿಂದ ಫೋನ್ ಮಾಡೋದೇ ಇಲ್ಲ ನಾವು. ನಮಗೆ ಫೋನ್ ಮಾಡಿದರೆ ಮಿಸ್ ಕಾಲ್ ಇದ್ರೆ ಫೋನ್ ಮಾಡ್ತೀವಿ, ಏನು ಬೇಕಿತ್ತು ಅಂತ. ಗುರುಜಿಯವ್ರ ಅಪಾಯಿಂಟ್ಮೆಂಟ್ ಅಷ್ಟೇ. ನಾವು ಆ ರೀತಿ ಕರೆ ಮಾಡಿ ಯಂತ್ರ ಮಾಡೋದಾಗ್ಲಿ. ಒಂದು ಮೇಡಮ್ ಈಗಲೂ ನಾನು ನೆನೆಸ್ಕೋತೇನೆ, ಆ ಮೇಡಮ್ ತುಂಬ ದೂರದಿಂದ, ಗುರುಗಳೇ ನಮಗೂ ಈ ಥರ ಕರೆ ಬಂದಿತ್ತಂತ. ಅವತ್ತು ಆ ಪೋಸ್ಟನ್ನು ಹಾಕಿದ್ದು ನಾವು ಸುಮಾರು ಒಂದು 6 ವರ್ಷದ ಹಿಂದುಗಡೆ ನಮ್ಮ ಕಾರ್ಯಕ್ರಮದಲ್ಲೇ, ನಮಾಮಿ ಶಂಕರದ ಪೇಜಲ್ಲೇ ಇದೆ. ಫಸ್ಟು ಅದು ಬರುತ್ತೆ ನೋಡಿ, ನಮ್ಮ ಸಂಸ್ಥೆಯಿಂದ ನಾವು ಯಾರಿಗೂ ಕರೆ ಮಾಡಿ ಈ ಯಂತ್ರ ಹಾಕ್ಕೊಬಿಟ್ರೆ ಹಿಂಗಾಗ್ಬಿಡುತ್ತೆ, ಆ ಯಂತ್ರ ಇಟ್ಕೊಂಡ್ರೆ ಹಿಂಗಾಗ್ಬಿಡುತ್ತೆ, ಹಾಗಾದರೆ ನಾನು ನಿಮ್ಮನ್ನು ರಾತ್ರಿ ಅಂಬಾನಿ ಮಾಡಬೇಕು, ಅದಾನಿ ಮಾಡಬೇಕು, CM ಮಾಡಬೇಕು ನಾನು. ಅದಾಗೋವರೆಗೂ ಯಾರಿಂದಲೂ, ಅದು ಇಷ್ಟಪಟ್ಟರೆ ಮಾತ್ರ. ನಮಗಂತ ದರ್ದು ಇಲ್ಲ, ಅವಶ್ಯಕತೆ ಇಲ್ಲ. ಹಾಗಿದ್ದರೆ ಈ 30-32 ವರ್ಷ ಇಲ್ಲಿ ಕುಳಿತುಕೊಂಡು ಈ ರೀತಿ ಪ್ರವಚನ, ಜ್ಯೋತಿಷ್ಯ, ಮಾರ್ಗದರ್ಶನ ಖಂಡಿತ ಇಲ್ಲ, ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಮಕ್ಕಳೇ. ಯಾರೋ ಆ ವಿಡಿಯೋ ತುಂಬ ಒಂದು ಅದ್ಭುತವಾದಂಥ ಒಂದು ವಿದ್ಯಾವಂತರು, ಸಂಸ್ಕಾರವಂತರು ಬೈತಿದ್ದಾರೆ, ಏನ್ರಿ ನಿಮ್ಗೆ ಮಾಡೋಕೆ ಬೇರೆ ಕೆಲಸ ಇಲ್ವಾ ಅಂತ. ತಗೊಳ್ಳಿ, ರವಿಶಂಕರ್ ಗುರುಜಿ ಅಂತೆ. ಸರಿ, ನನ್ನ ಲೀಗಲ್ ಟೀಮಿಗೆ ಮಾತಾಡಿದೆ. ಅವಾಗ ತುಂಬ ಅದ್ಭುತವಾಗಿ ಇದೇ ಮಾತನ್ನು ಹೇಳಿದ್ರು ನಮ್ಮ ವಕೀಲ್ ಸಾಬ್, ಮಂಜುನಾಥ್ ಸರ್. ನಿಜವಾಗ್ಲು ದೊರೆ ಅವರು ನಮಗೆ, ಅನ್ನಪ್ರಭು, ನೆರಳು, ವಿದ್ಯಾಪ್ರಭು. ನೋಡಿ, ನಮಗೆ ಮಾರ್ಗದರ್ಶನ ಮಾಡಿದವರನ್ನ ಮರೆಯಬಾರದು. ಗುರುಗಳೇ, ನೀವು ಆನೆ, ಬೊಗಳೋ ನಾಯಿಗಳು 100. ನೀವು ಯಾರು ಅಂತ ನಮಗೆ ಗೊತ್ತಿದೆ, ಜನಕ್ಕೆ ಗೊತ್ತಿದೆ. ಇದೆಲ್ಲ ಈ ಥರದ್ದು ಎಷ್ಟೋ ಬಿಟ್ಬಿಡಿ ಗುರುಗಳೇ. ಅದು ಏನೋ ಅವನು ಇನ್ನೊಂದು ವಿಡಿಯೋ ತೆಗಿತಾನೆ, ಇನ್ನೊಂದು ಚಾನಲ್ ಮಾಡ್ತಾನೆ, ಅದನ್ನು ಬಿಟ್ಬಿಡಿ ಅಂತ. ಸೊ ಇಟ್ ಈಸ್ ಗೋಯಿಂಗ್ ಆನ್. ಈಗಲೂ ಯಾವಾಗಲೂ ಎಲ್ಲೋ ನನ್ನ ಸ್ನೇಹಿತರು ಅದನ್ನು ಕಳಿಸಿದ್ರೆ ನಗ್ತಿರ್ತೀನಿ. ಈ ಥರದ್ದು ಎಷ್ಟೋ ನಡೆದಿದೆ, ನಾವು ಮಾಡೋಲ್ಲ. ಸೊ ನೀವು ಒಂದು ಚೂರು ಬೆಳಕಾಗಿ ಮಕ್ಕಳೇ, ನಿಮ್ಮನ್ನ ಕತ್ತಲೆಗೆ ದೂಡಲು ಅವ್ನು ಯಾರು ನಿಮ್ಮ ಪರಿಚಯನೇ ಇಲ್ಲ. ಸ್ಮಾರ್ಟರ್ ಪರ್ಸನ್ ಇಸ್ ರೆಕಾರ್ಡೆಡ್. ಆ ಥರದ್ದು ಒಂದು ಫೋನ್ ಮಾಡಿದ್ದಾರೆ ಯಾರೋ, ಈ ಥರ ನನ್ನ ಹೆಸರಲ್ಲಿ 1000 ಮಂದಿ ಶಿಷ್ಯಂದ್ರಗಳಿದ್ದಾರೆ ಅಂತ ಒಂದು ಮಾತು ನನ್ನ ಹೆಸರು ಹೇಳ್ಕೊಂಡು, ಇರ್ಲಿ ಬಿಡಪ್ಪ ಅಂತ ಹೇಳ್ತಿರ್ತಾನೆ. ಹೋಗ್ಲಿ ಬಿಡು, ಆಗಲಿ ಬಿಡು, ಚೆನ್ನಾಗಿರ್ಲಿ ಅಂತಾನೆ. ಅವನಿಗೆ ನನ್ನ ಹೆಸರಲ್ಲಿ ಅನ್ನ ತಿನ್ನೋ ಯೋಗ ತಾಯಿ ವಾಗ್ದೇವಿ ಕೊಟ್ಟಿದ್ದೀಯ, ಆಗಲಿ ಅಂತಾನೆ. ಫಲಂ ಪುಣ್ಯ ದರ್ಶನಂ, ನನಗೆ ಎಷ್ಟು ಪ್ರಾಪ್ತಿಯೋ ಅಷ್ಟೇ, ಅವನಿಗೆ ಎಷ್ಟು ಪ್ರಾಪ್ತಿಯೋ ಹೋಗ್ಲಿ, ಅದರಲ್ಲಿಂದಾದರೂ ಕೆಟ್ಟದ್ದು ಮಾಡದೆ ಒಂದು ಒಳ್ಳೇದು ಮಾಡ್ತಿದ್ದಾನೆ, ಆಗಲಿ ಅಂತ. ಗುರುಗಳೇ, ನಿಮ್ಗೆ ಗೊತ್ತಿದೆಯಾ, ಹುಬ್ಳಿನಲ್ಲಿ ಈ ಗುರುಗಳನ್ನ ಭೇಟಿ ಮಾಡಿದ್ವಿ, ಇವ್ರು ನಿಮ್ಮ ಶಿಷ್ಯರಂತೆ. ಹೌದಾ? ಸರಿ, ಆಗಲಿ ಬಿಡಪ್ಪ. ನನಗೆ ಯಾವ ಶಿಷ್ಯರೂ ಇಲ್ಲ, ಹೇಳ್ಕೊತಿದ್ದಾರೆ. ಗುರುಗಳೇ, ನಾವು ಗುಲ್ಬರ್ಗ ಹೋಗಿದ್ವಿ, ಸರಿ. ರಾಯಚೂರು ಹೋಗಿದ್ವಿ, ಸರಿ. ಎಲ್ಲೆಲ್ಲಿಂದಲೋ, ಬೆಂಗಳೂರಲ್ಲೇ ಒಂದು 10 ಶಿಷ್ಯರುಗಳಿದ್ದಾರೆ ಅಂತಕ್ಕಂಥದ್ದು. ಈ ರೀತಿ ಹೆಸರಿನಲ್ಲಿ ಯಂತ್ರಗಳು, ಇನ್ನೊಂದು ಅಂತಕ್ಕಂಥದ್ದು. ಇರ್ಲಿ ಬಿಡಪ್ಪ, ಪರವಾಗಿಲ್ಲ. ಎಷ್ಟು ಜನಗಳ ಮೇಲೆ ದಂಡಯಾತ್ರೆ ಹೋಗ್ಲಿಕ್ಕಾಗುತ್ತೆ? ಎಷ್ಟು ಜನದ ಮೇಲೆ ಕೇಸ್ ಆಗ್ತವೆ? ನಮ್ಗೆ ಬೇರೆ ಮಾಡೋಕೆ ಕೆಲಸನೇ ಇಲ್ವಾ? ಯಾರೋ ಒಂದು ಮರಕ್ಕೆ ಮೀರಿದ ಒಂದು ಮರ ಇರುತ್ತೆ, ಅವತ್ತು ನೋಡ್ಕೊಳ್ಳುತ್ತೆ. ಗೊತ್ತಿದೆ, ತುಂಬ ದೊಡ್ಡವ್ರಿಗೆ ಗೊತ್ತಿದೆ. ನಾವು ನಮ್ಮ ಸಂಸ್ಥೆ ನಾವೇನು ಮಾಡ್ತಿದ್ದೇವೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿದೆ. ಆತ್ಮತೃಪ್ತಿಯಿಂದ ಎದ್ದು ಬಿಟ್ಟಿದ್ದೇನೆ, ತುಂಬ ತೀರಾ ತಲೆ ಕೆಡಿಸ್ಕೊಳಕ್ ಹೋಗ್ತಿಲ್ಲ. ಸೊ ನಿಮಗೆ ಒಂಚೂರು ಬೆಳಕಾಗಿರ್ಲಿಕ್ಕೆ ಆದಷ್ಟು ಪ್ರಯತ್ನ ಮಾಡಿ. ಈ ಕತ್ತಲಿನ ಬಗ್ಗೆ ಯೋಚನೆ ಮಾಡಬೇಡಿ, ಯಾಕಂದ್ರೆ ನಿಮಗೆ ನಿಮ್ಮನ್ನ ಕತ್ತಲಿಗೆ ದೂಡಲು ಕಾಯುತ್ತಿದ್ದಾರೆ. ಸೊ ಅದರಿಂದ ನೀವು ಬೆಳಕಾಗಿರಿ, ಯಾವಾಗಲೂ ಬೆಳಕಾಗಿರಿ. ನೀವು ನಿಮ್ಮ ಗೆಲುವಿಗೋಸ್ಕರ ಬದುಕಬೇಕು, ನೆನಪಿಟ್ಟುಕೊಳ್ಳಿ ಮಕ್ಕಳೇ. ನಿಮ್ಮ ಗೆಲುವು ನಿಮ್ಮದೇ ಗೆಲುವು, ಅದು ನಿಮ್ಮದೇ. ಅದೊಂದು ಪುಟ್ಟ ಕ್ಲರಿಕಲ್ ಜಾಬೇ ಇರ್ಬೋದು, ಬಿಡಬೇಡಿ, ಯಾರಿಗೂ ಹೇಳ್ಬೇಡಿ. ನೆನಪಿಟ್ಟುಕೊಳ್ಳಿ, ಗೆಲ್ಲುವುದರ ಬಗ್ಗೆ ಗೆದ್ದ ಮೇಲೆಯೂ ಹೇಳ್ಬೇಡಿ. ಗೆದ್ದ ಮೇಲೆಯೂ ನಮ್ಮ ಗುರುಗಳು
ಅವ್ರು ಏನು ಅನ್ನೋದು ನನಗೆ ಗೊತ್ತಿದೆ. ಅವರ ಮುಖೇನ ನಾನು ಎಂತೆಂಥವರನ್ನ ಭೇಟಿಯಾಗಿದ್ದೇನೆ ಅನ್ನೋದು ನನಗೆ ಗೊತ್ತಿದೆ. ಅದಕ್ಕೆ ಆಗಾಗ ಹೇಳ್ತಿರ್ತೇನೆ ನಾನು, ಹಮ್ ಗಲ್ಲಿ ಪೇ ನಹಿ ಹಮ್ ದಿಲ್ಲಿ ಪೇ ಭಿ ನಹಿ ಉಸ್ಕೋ ಪಾರ್ ಕರ್ ಚುಕೆ. ಕಹಾ ತಕ್ ಪಾರ್ ಕರ್ ಚುಕೆ? ನನ್ನ ಗುರುಗಳು ಗೊತ್ತಿದೆ, ನನ್ನ ವಾಗ್ದೇವಿಗೆ ಗೊತ್ತಿದೆ. ಕರ್ಕೊಂಡು ಹೋದವ್ರು ಅವರೇ ಅಲ್ವಾ, ದಾರಿ ಇಟ್ಟವ್ರು ಅವರೇ ಅಲ್ವಾ, ಆ ದಾರಿಲಿ ನಾನು ಹೋಗ್ತಿದ್ದೇನೆ ಅಷ್ಟೇ. ಅವ್ರು ಹೇಳ್ಕೊಟ್ಟು ಮಾತು ನೆನ್ಪಿಟ್ಕೋ, ನೀನು ಯಾರು ಅನ್ನೋದು ನಿನ್ನ ಕೆಲಸ ಹೇಳ್ಬೇಕೆ ವಿನಃ ನೀನು ಹಾಗೆ ಹೇಳ್ಕೋಬಾರ್ದು. ನೀನು ಮಾಡ್ತಿರೋದು ಹೇಳ್ಬೇಡ. ಅರ್ಧ ಮೊದಲೇ ಸೋತೋದೆ, ನೀನೇನು ಮಾಡ್ತಿದ್ದೀಯ ಅಂತ ಲೋಕಕ್ಕೆ ಗೊತ್ತಾಯ್ತು, ಶತ್ರುಗಳ ಉತ್ಪತ್ತಿ ಶುರುವಾಗ್ಬಿಟ್ಟಿದೆ ಅನ್ನತಕ್ಕಂಥದ್ದು. ಇದನ್ನ ನೆನಪಲ್ಲಿಟ್ಕೊಳ್ಳಿ. ನೀವು ನಿಮ್ಮ ಗೆಲುವಿಗೋಸ್ಕರವೇ ಬದುಕಬೇಕು. ವಾಟ್ ಎವರ್ ಇಟ್ ಇಸ್ ಕಾಸ್ಟಸ್, ವಾಟ್ ಎವರ್. ಆ ಗೆಲುವು ಅದು ಏನಾದರೂ ಇರ್ಬೋದು. ಯಾಕೆಂದ್ರೆ ನಮ್ಮ ಸೋಲನ್ನ ಕಾಣಲು ಲಕ್ಷಾಂತರ ಕಣ್ಣುಗಳು ಕಾಯುತ್ತಿದ್ದಾರೆ. ನಮ್ಮ ಸೋಲನ್ನ, ಅವ್ರಿಗೆ ನಮ್ಮ ಗೆಲುವು ಕಾಣೋದಕ್ಕೆ ಚಪ್ಪಾಳೆ ತೊಟ್ಟ ಖಂಡಿತ ಇಷ್ಟ ಇಲ್ಲ. ನೆನ್ಪಿಟ್ಕೊಳ್ಳಿ, ಖಂಡಿತ ಇಷ್ಟ ಇಲ್ಲ. ಇವನ್ ಗೆದ್ಬಿಟ್ನಾ, ಎಡಗೈಯಿಂದ ಮಾಡಿದ್ದು ಬಲಗೈಗೂ ಗೊತ್ತಾಗಬಾರ್ದು ಚೈತನ್ಯ ಅಂತ ನನ್ನ ಗುರುಗಳು ಹೇಳ್ಕೊಟ್ಟಿರೋದು. ಎಡಗೈಯಲ್ಲಿ ಇದು ನೀವು ಸದಾ ನೆನ್ಪಿಟ್ಕೊಳ್ಳಿ. ವಾಟ್ ಎವರ್, ನೀವೊಂದು ಎಕ್ಸಾಮ್ ತಗೊಂಡಿದ್ದೀರಿ, ಕಾಂಪಿಟೇಟಿವ್ ಎಕ್ಸಾಮ್, ಹೇಳ್ಬೇಡಿ. ಟ್ರೈ ಮಾಡ್ತಿದ್ದೀರಿ, ಹೇಳ್ಬೇಡಿ. ಒಂದು ನೀಟ್ ಎಕ್ಸಾಮ್ ಇರ್ಬೋದು, CET ಇರ್ಬೋದು, JEE ಇರ್ಬೋದು, ಕ್ಯಾಟ್ ಎಕ್ಸಾಮ್ ಇರ್ಬೋದು, ವಾಟ್ ಎವರ್, ಹೇಳಲೇಬೇಡಿ. ಈವನ್ ನಿಮ್ಮ ತಂದೆ ತಾಯಿಗೂ ಹೇಳ್ಬೇಡಿ. ಕ್ರ್ಯಾಕ್ ಮಾಡಿ ಸೆಲೆಕ್ಷನ್ ಆಗಿ ಆದಮೇಲೆ ಪೋಸ್ಟ್ ತಗೊಳ್ಳಿ, ಬಂದು ನಿಮ್ಮ ತಂದೆ ತಾಯಿಗೆ ಮಾತ್ರ ಹೇಳಿ, ನಿಮ್ಮ ಧರ್ಮಪತ್ನಿಗೆ ಹೇಳಿ, ನಿಮ್ಮ ಯಜಮಾನರಿಗೆ ಹೇಳಿ, ನಿಮ್ಮ ತಂದೆ ತಾಯಿಗೆ ಹೇಳಿ, ನಿಮ್ಮ ಮಕ್ಕಳಿಗೆ ಹೇಳಿ. ಆಗೋವರೆಗೂ ನಿಮ್ಮ ಕಾರ್ಯದ ಬಗ್ಗೆ ಕೆಮ್ಮಲಿಕ್ಕೂ ಹೋಗ್ಬೇಡಿ. ದ ಪಾಯ್ಸನಸ್ पीपल आर सराउंडेड. दुश्मन कहाँ है बेटा? कहीं और नहीं है, तुम्हारे बगल में ही है. ಪಕ್ಕದಲ್ಲೇ ಕೂತಿದ್ದಾನೆ, ನಿಮ್ಮ ತಟ್ಟೆಲೆ ಅನ್ನ ತಿಂದಿದ್ದಾನೆ, ಹೋಗಲ್ಲಿ ಕಕ್ ಬಿಡ್ತಾನೆ, ಹಾಕ್ಕೊಡ್ತಾನೆ. ಈ ಕಲಿಯುಗಕ್ಕೆ ಇಲ್ಲೇ ಇದ್ದಾರೆ. ತಿಂದು ಮರುಕ್ಷಣ ಅವನೇನಾಗ್ತಾನೆ ಅಂತ ಗೊತ್ತಿಲ್ಲ, ಯಾವ ತರ ಬದಲಾಗ್ತಾನೆ, ಎಷ್ಟು ದೊಡ್ಡ ವಿಷ ಕಕ್ತಾನೆ ಅಂತ ಗೊತ್ತಾಗಲ್ಲ. ನಾನು ಅದಕ್ಕೆ ಆಗಾಗ ಹೇಳ್ತಿರ್ತಾನೆ, ಯಾರೋ ಹೇಳಿದ್ದು ಚೇಳು ವಿಷ, ಹಾವು ವಿಷ ಅಂತ. ಇವನು ಸದಾ ವಿಷವೇ. ನೀವಿಲ್ಲ ಅಂತ ನೋಡಿ, ನೀವು ಇಲ್ಲ ಅಂತ ಒಂದು ಬಾರಿ ಹೇಳಿ ನೋಡಿ. ಆಗೋಲ್ಲ ಅಂತ ಹೇಳಿ, ಇಲ್ಲ ಕೊಟ್ಟಿರೋ ದುಡ್ಡನ್ನ ಕೇಳಿ ನೋಡಿ, ಮಾಡಿರೋ ಸಹಾಯಕ್ಕೆ ನೀವು ಕಷ್ಟ ಕಾಲದಲ್ಲಿ ಒಂದು ಸಹಾಯ ಕೇಳಿ ನೋಡಿ. ಮನುಷ್ಯ ಬದಲಾಗಿ ಬಿಡುತ್ತಾನೆ. ನಿಮ್ಮ ಸೋಲಿಗೋಸ್ಕರ ಕಾಯುತ್ತಿದ್ದಾರೆ. ಡೋಂಟ್ ಎವರ್ ಸೇ ಏನೋ ಒಂದು ಲೀಸ್ಗೆ ಹಾಕೊಂಡಿದ್ದಾನೆ ಅಂತೇಳಿ ಮನೇನ. ನಾನು ಆಗಾಗ ಕೆಲವ್ರಿಗೆ ಹೇಳ್ತಿರ್ತೇನೆ, ಯಾರೇ ಹೇಳಿದ್ದು ನಿಮ್ಗೆ, ನಿಮ್ಮ ಏರಿಯಾನಲ್ಲಿ ಮನೆ ಯಾಕ್ರಿ ಕಟ್ಟಿದ್ರೆ ಮುಳುಗುದ್ರಿ ಅಂತ. ಮನೆಯ ಗೃಹ ಪ್ರವೇಶದ ದಿನವೇ ಅಸಂಭವಗಳು ನಡೆದಿದ್ದಾವೆ. ಏನ್ರಿ ಬುದ್ಧಿಗಿದ್ದಿ ಇದೆಯಾ, ಯಾಕ್ರಿ ಗಾಡಿ ತಗೊಬಂದು ಮನೆ ಮುಂದ್ಗಡೆ ನಿಲ್ಸಿದ್ರಿ ಅಂತ ಹೇಳಿದ್ದೇನೆ. ಅವ್ರ ಜಾತಕದಲ್ಲಿ ಆ ಥರದೊಂದು ದೋಷ. ಅಯ್ಯೋ ರಾಮಚಂದ್ರ ರಗಡಿ ಬಿಡುತ್ತೆ. ನೀವು ನಂಬಲ್ಲ, 3 ವಾರಕ್ಕೆ ಆಕ್ಸಿಡೆಂಟು, ಮುಖ ಮೂತಿ ಜಡ್ಜಿಸ್ಕೊಂಡು ಬ್ಯಾಂಡೇಜ್ಗಳು ಹಾಕೊಂಡು ಓಡ್ ಬಂದಿದ್ರು. ಗುರುಗಳು ನೀವು ಹೇಳಿದ್ರೆ ನಿಜ, ನಾವು ನೋಡ್ಕೊಳ್ಳಿಲ್ಲ, ಹಿಂಗಾಗಿತ್ತು, ಮುಚ್ಚಿಟ್ಟಿದ್ದೆ. ನಿಮ್ಮ ಗೆಲುವು ನಿಮಗೋಸ್ಕರವೇ ಇರಬೇಕು. ಯಾರಿಗೋಸ್ಕರ ಯಾಕ್ರಿ ತೋರ್ಸ್ಕೊಳಕ್ ಹೋಗ್ತೀರಾ? ನನ್ನ ತರಕಾರಿ ಇದೆ, ನನ್ನ ಮದುವೆ ಆದೆ, ನಾನು ನೋಡಿದ್ದೇನೆ. ತುಂಬ ಚಂದದ ಕುಟುಂಬ, ಕಷ್ಟಪಟ್ಟು ಒಂದು ಬದುಕು ಮದುವೆ ಅಂತ ಕಟ್ಟಿದ್ರೆ ಅಲ್ಲಿ ಧ್ವಂಸ ಆಗಿರೋದು ನೋಡಿದ್ದೇನೆ. ಸಂಸಾರಗಳು, ಅನುಬಂಧಗಳು ಬಡ್ದೋಗಿರೋದು ನಾನು ನೋಡಿದ್ದೇನೆ. ಎಚ್ಚರಿಕೆ, ನೀವು ನಿಮಗೋಸ್ಕರ ಬದುಕಬೇಕು ಮಕ್ಕಳು. ಯಾರಿಗೋಸ್ಕರನೂ ಬದುಕಬೇಡಿ, ನಿಮಗೋಸ್ಕರ, ನಿಮ್ಮ ಅಹಂಗೋಸ್ಕರ. ಎದ್ದೇಳಿ, ನಿಮ್ಮ ಅಹಂ ಬೇಕು. ಅದು ವಾಟ್ ಎವರ್. ನೀವು 10 ರೂಪಾಯಿ ಸಂಪಾದಿಸ್ತಿರ್ಬೋದು, 10 ಲಕ್ಷ ಸಂಪಾದಿಸ್ತಿರ್ಬೋದು, ಅದು ನಿಮ್ಮದೇ. ಕಂಡವ್ರದ್ದು ನೀವು ತಗೊಂಡಿಲ್ಲ. ಸೊ ಅದರಿಂದ ಕಂಡವ್ರಿಗೆ ಹೇಳೋದು ಬೇಡ, ತೋರಿಸೋದು ಬೇಡ. ಗೊತ್ತಾಗಬಾರದು ನೀವು ಯಾರು ಅಂತ. ಯಾಕಂದ್ರೆ ಇವತ್ತು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಅದೊಂದು ಮಾಯೆ ತುಂಬ್ಕೊಬಿಟ್ಟಿದೆ ನಿಮಗೆ. ನನ್ನ ಫೇಸ್ಬುಕ್ಕಲ್ಲಿದ್ದರೆ ಮಾತ್ರ, ನನ್ನ ಟ್ವಿಟರಲ್ಲಿದ್ದರೆ ಮಾತ್ರ ಐ ಆಮ್ ದಿಸ್, ಐ ಆಮ್ ದಾಟ್. ಫಸ್ಟು ಅದನ್ನು ಆ ಭಾವದಿಂದ ಹೊರಗಡೆ ಬರುವಂಥ ಪ್ರಯತ್ನ ಮಾಡಿ, ದಯಮಾಡಿ ಹೇಳ್ತಿದ್ದೇನೆ. ಮೊದಲು ಬದಲಾಗಿ ಈ ಬದುಕು ನಿಮಗಾಗಿ ಭಗವಂತ ಕೊಟ್ಟಿರ್ತಾರೆ. ಅವನ ಹತ್ರ ಒಪ್ಸಿ, ಅಯ್ಯೋ ನಾನು ಇದು ತಗೊಂಡೆ. ನನ್ನ ಭಗವಂತ ಯಾರು ಗೊತ್ತಾ? ನಮ್ಮ ಅವ್ವನೇ.
ಅಪ್ಪ ಸ್ವಲ್ಪ ಬಿಗು. ಮನಸ್ಸು ಬಿಚ್ಚಿ ಮಾತಾಡೋದು ಅಪ್ಪನ ಹತ್ರ ತುಂಬ ಕಷ್ಟ. ಇಲ್ಲ, ಆಗ್ತಿರ್ಲಿಲ್ಲ. ಅವತ್ತಿಗೂ ಇವತ್ತಿಗೂ ಇನ್ನೆಂದಿಗೂ ಆಗೋಲ್ಲ ಬಿಡಿ, ಆಗದ ಮಾತು. ಆದರೆ ಅವ್ವ ಹತ್ರ ಅಮ್ಮನಿಗಿಂತ ಬಂಧು ಇಲ್ಲ ಅಂತ ಹೇಳ್ತೀನಲ್ವಾ. ಎವ್ರಿಥಿಂಗ್ ಅಮ್ಮ ಹಿಂಗೆ ಮಾಡ್ತಿದ್ದಾನೆ, ಅಮ್ಮ ಅದು ಮಾಡೋಕೆ ಹೋಗ್ತಿದ್ದಾನೆ, ಹುಷಾರಪ್ಪ, ಹುಷಾರು ಕಣ, ಹೀಗೆ ಮಾಡ್ಕೊಳ್ಳು, ಹೀಗೆ ನೋಡ್ಕೊಳ್ಳು. ನಾನು ಅದನ್ನು ಹೇಳ್ತಿದ್ದೇನೆ, ಅಮ್ಮ ನನ್ನ ಧರ್ಮ ಎಷ್ಟಿದೆಯೋ ಅಷ್ಟು ಉಳಿಸುತ್ತೆ, ಸುಮ್ಮನಿರ್ಮ, ಯಾಕೆ ಕೆಟ್ಟಿದೆಯೋ. ಇರ್ಲಪ್ಪ, ಇರ್ಲಿ ಕಣೋ. ಅಮ್ಮ ನನ್ನ ನ್ಯಾಯ ಎಷ್ಟಿದೆಯೋ, ನಾನು ಎಷ್ಟು ಮಾಡಿದ್ರು ಏನು ಮಾಡಿದ್ರು ನನ್ನ ಕೈಲಿ ಇಷ್ಟೇ ಉಳಿಬೇಕು ಅಂತ ಮೊದಲೇ ಬರೆದು ಬಿಟ್ಟಿದ್ದಾನಮ್ಮ ಅವನ ಲೆಕ್ಕಪತ್ರ. ಲಯಬಿಲಿಟೀಸ್ ಆ್ಯಂಡ್ ಅಸೆಟ್ಸ್ ಅಂತ ಬರೆದು ಬಿಟ್ಟಿದ್ದಾನೆ. ಅದು ಒಂದಂಗುಲ ನೋಡಿ, ನಾವು ಭೂಮಿ ಭೂಮಿ ಅಂತೀವಿ. ಈ ಭೂಮಿಯ ಒಂದು ಅಂಗುಲ ನಾವು ಜಾಸ್ತಿ ಮಾಡೋಕ್ಕಾಗೋಲ್ಲ. ಒಂದು ಹಿಡಿ ಮಣ್ಣು ನಾವು ಚಕ್ರವರ್ತಿ ಇರಬಹುದು, ಅವನು ಅಲೆಕ್ಸಾಂಡರ್ ದ ಗ್ರೇಟ್ ಇರ್ಬೋದು, ನೆಪೋಲಿಯನ್ ದ ಗ್ರೇಟ್ ಇರ್ಬೋದು, ಅಶೋಕ ಚಕ್ರವರ್ತಿ ಇರಬಹುದು, ಗೌತಮಿ ಶಾತಕರ್ಣಿ ಇರ್ಬೋದು, ರಾಜರಾಜ ಚೋಳ ಇರ್ಬೋದು. ಒಂದು ಹಿಡಿ ಮಣ್ಣು ಜಾಸ್ತಿ ಮಾಡ್ಲಿಕ್ಕಾಗಲಿಲ್ಲ, ಒಂದು ಹಿಡಿ ಮಣ್ಣು ಕಡಿಮೆ ಮಾಡಲು ಆಗುವುದಿಲ್ಲ. ಇದೇ ಸತ್ಯ. ಯಾರಿಗೂ ನಾನು ಅದನ್ನ ಅಬ್ಬನಿಗೆ ಹೇಳ್ತಿದ್ದೆ, ಸುಮ್ಮನಿರವ. ಅವ್ವ ಗಾಬರಿ ಪಟ್ಕೊಂಡು ಬೇರೆ 1-2-3 ಮಾತು ಹೇಳೋರು. ನೀ ಗುಪ್ಪಿಟ್ಲು ಪೆಟ್ಕೋವಲ್ಲಪ್ಪ, ನೀನು ಇಡ್ತಿದ್ದಲೇ, ಸುಮ್ಮನಿರಮ್ಮ. ಯಾವ ಹಿಡ್ತಾ ಈ ಹಿಡ್ತಾ ಇಟ್ಕೊಂಡಿರೋ ನಾನೇ ಇಲ್ಲ ಅಂದರೆ, ಆ ಹಿಡ್ತಾ ಹೇಳ್ಕೊಟ್ಟವಳು ಅವ್ವನೇ ಇಲ್ಲ. ಹಿಂಗೆ ವಾದ ಮಾಡ್ಕೋತಿದ್ದೆ, ಇಲ್ಲ ಅಂತೇನಲ್ಲ. ಆದರೆ ಪ್ರತಿಯೊಂದು ಅವ್ವಯ್ಯನ ಹತ್ರ ಹೇಳ್ಕೊತಿದ್ದೆ. ಇವತ್ತು ಹೇಳ್ಕೊಳ್ಳೋದು ಭಗವಂತ ಅಷ್ಟೇ. ಅಲ್ಲೇ ಹೇಳ್ಕೊತೀನಿ, ಪಾಪ ಧರ್ಮಪತ್ನಿ ಗಾಬರಿ ಬಿದ್ದುಬಿಡ್ತಾಳೆ. ನನ್ನ ನೋವುಗಳಿರ್ಬೋದು, ಸಂಕಟ ಇರ್ಬೋದು, ಸೋಲುಗಳಿರ್ಬೋದು, ಅವಮಾನಗಳಿರ್ಬೋದು, ವಾಟ್ ಎವರ್. ಗೆಲುವನ್ನೆಲ್ಲ ನಾನು ಧರ್ಮಪತ್ನಿಗೆ ಹೇಳ್ತೀನಿ, ಸೋಲನ್ನು ಹೇಳೋದೇ ಇಲ್ಲ, ಸಂಕಟಗಳನ್ನು ಹೇಳೋದೇ ಇಲ್ಲ, ಬಾಧೆಗಳನ್ನು, ಒಂದು ಇಂಜೆಕ್ಷನ್ದು ಕೂಡ ಹೇಳೋದೇ ಇಲ್ಲ. ಅದಕ್ಕೆ ಆಕೆ ಮುಂದ್ಗಡೆ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಳ್ಳಲ್ಲ. ಆಕೆ ಕೈಲಿ ಒಂದು ಈ ಡಯಾಬಿಟಿಸ್ ಚೆಕ್ ಮಾಡ್ಕೊಳ್ಳೋ ಚುಚ್ಚಕ್ಕ ಅಮ್ಮ ಅನಿಸುತ್ತೆ ನನಗೆ ಸೂಜಿ ಚುಚ್ಚೋದಂದ್ರೆ ಆಗಲ್ಲ. ಅರ್ಧ ಅದಕ್ಕೆ ಡಾಕ್ಟ್ರ್ ಹತ್ರ ಹೋಗಲ್ಲ. ಡಾಕ್ಟರ್ ಸುಧೀಂದ್ರ ಏನ್ ಗುರುಜಿ ಮೀರೋ ಅಂತ ಹೇಳ್ತಿರ್ತಾರೆ, ನಗ್ತಿರ್ತೀನಿ ನಾನು. ಅದಕ್ಕೋಸ್ಕರ ಮಕ್ಕಳು ಹೇಳ್ತಿರ್ತಾನೆ, ಈ ಬದುಕು ನಿಮ್ಮದೇ, ನೀವು ಬದುಕಬೇಕು ನಿಮಗೋಸ್ಕರ. ಇನ್ಯಾರಿಗೋಸ್ಕರ ಬದುಕಬೇಡಿ, ಇನ್ಯಾರಿಗೂ ತೋರಿಸ್ಕೋಬೇಡಿ, ಇನ್ಯಾರಿಗೂ ಹೇಳ್ಬೇಡಿ. ಅದು ಬೊಗಸೆ, ಬುತ್ತಿ, ಭಗವಂತ ಹಾಕಿದಂಥ ಒಂದು ಆಶೀರ್ವಾದ ಅದು. ಹಾಗೆ ಅಂದ್ಕೊಂಡು ಬದುಕಿ. ಜಾಗ್ರತೆ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಬದುಕಿನ ಪಾಠಗಳ ಬಗ್ಗೆ ಮತ್ತಷ್ಟು ಚಿಂತನೆ ಮಾಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ದೀಪಗಳ ಬಗ್ಗೆ ಮೊನ್ನೆಯ ಸಂಚಿಕೆಯಲ್ಲಿದೆ. ಎಲ್ಲೆಲ್ಲಿಟ್ಟರೆ ಎಲ್ಲ ಲಕ್ಷ್ಮಿ ನೆಲೆಸಿರ್ತಾಳೆ. ನಮಗೆ ಅವಶ್ಯಕತೆ ಇದ್ದಾಗ, ಅವಕಾಶ ಸಿಕ್ಕಾಗ ಯಾವ್ಯಾವ ಪ್ರಾಂಗಣ, ಗೋಪುರ, ಗುಡಿ, ಆಲಯ ಅನ್ನತಕ್ಕಂಥದ್ದೆಲ್ಲ ಹೇಳಿದ್ದೆ. ಅಶ್ವತ್ಥ ಕಟ್ಟೆ, ನಾಗರ ಕಟ್ಟೆ ಎಲ್ಲ. ತುಂಬ ಜನ ಪ್ರಶ್ನೆ ಕೇಳಿದರೆ, ದೀಪ ಯಾವ ಅಭಿಮುಖವಾಗಿ ಇಡಬೇಕು ಅನ್ನತಕ್ಕಂಥದ್ದು. ಹೌದು, ಇದೆ. ದೀಪಗಳ ಬಗ್ಗೆ ತುಂಬ ಒಂದು ದೊಡ್ಡದಾದಂಥ ಒಂದು ಎಪಿಸೋಡ್ಸ್ಗಳನ್ನು ಕೊಟ್ಟಿದ್ದೆ. ಎಷ್ಟು ಮುಖದ ದೀಪ, ಎಷ್ಟು ಮುಖದ ಬತ್ತಿ, ಇದರ ಬಗ್ಗೆ ಕಸ್ತೂರಿ, ETV, ZTV, ಕಲರ್ಸು ತುಂಬ ಕೊಟ್ಟಿರ್ತಕ್ಕಂಥದ್ದುಂಟು. ಆದರೂ ಅದನ್ನು ಮತ್ತೆ ಹುಡುಕಿ ತಗೊಬಂದು ನಿಮಗೆ ಕೊಡ್ತಿದ್ದೇನೆ. ಅತಿ ಮುಖ್ಯವಾಗಿ ಪಶ್ಚಿಮ ದಿಕ್ಕಿಗೆ ವಿಶೇಷವಾಗಿ ಅಭಿಮುಖವಾಗಿರತಕ್ಕಂಥ ದೀಪವನ್ನು ಹಚ್ಚಿದರೆ ನೋಡಿ, ಇದು ಪೂರ್ವ, ಇದು ಪಶ್ಚಿಮ. ಸೂರ್ಯೋದಯ ಈ ಕಡೆ, ಪಶ್ಚಿಮ ಈ ಕಡೆ. ಸೊ ದೀಪವನ್ನ
ಅಲ್ಲಿ ನಾವು ಅಭಿಮುಖವಾಗಿ ಇಟ್ಟರೆ ದುಃಖವನ್ನ ತಂದು ಕೊಡುತ್ತೆ. ಪರಿಶ್ರಮದ ಜೀವನ, ಬರೀ ಪರಿಶ್ರಮ, ದುಡಿಯೋದು 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 ದುಡಿಯೋದು. ಶನಿ ಜಾಗೃತ ಆಗುತ್ತೆ, ಭಾರವಾಗಿರುತ್ತೆ ಬದುಕು, ಕಷ್ಟವಾಗಿರುತ್ತೆ. ನೋಡಿ, ಕಷ್ಟಪಟ್ಟು ಬದುಕೋದು ಬೇರೆ. ಇಷ್ಟು ಕಷ್ಟಪಟ್ಟ ಮೇಲೆ ಒಂಚೂರು ಸುಖ ಬರ್ಬೇಕು, ನಮಗೆ ಸುಖವಿರಬೇಕು, ಅಲ್ಲೊಂದು ನೆಮ್ಮದಿ ಇರಬೇಕು. ಬಂದು ಶಿವ ಅಂತ ನಿನ್ ಕೊಟ್ಟ ಎಷ್ಟಪ್ಪ ಅಂತ, ನಾಳೆಗೆ ಹೇಗೆ, ಮುಂದಕ್ಕೆ ಹೇಗೆ ಸದಾ ಓಡಬೇಕು ಅಂದ್ರೆ ಮನುಷ್ಯ ದಣದು ಬಿಡ್ತಾನೆ. ಅದಕ್ಕೆ ಮೊದಲಿಗೆ ತೊಂದರೆಗಳ ಬಗ್ಗೆ ಹೇಳ್ತಿದ್ದಾರೆ. ಮನುಷ್ಯ ಗಾಬರಿ ಪಡೋದು ತೊಂದರೆಗಳು. ನಮಗ ಆ ತೊಂದರೆ ಬೇಡ ಗುರುಗಳೇ, ನಮಗ ಆ ಕಷ್ಟ ಬೇಡ ಗುರುಗಳೇ. ಹೌದು, ನಮಗೂ ಕಷ್ಟಗಳು ತಗೊಳ್ಳೋಕೆ ನಮಗೆ ಆಸೆ ಇಲ್ಲ. ನಿಜವಾಗ್ಲೂ ಹೇಳ್ತೇನೆ, ನಾನು ಯಾವಾಗಲೂ ಖುಷಿ ಪಡೋದೇನು ಗೊತ್ತಾ, ಕಷ್ಟಗಳು ಬಂದಾಗ. ನನ್ನ ಅವ್ವ ಹೇಳ್ಕೊಟ್ಟಿದ್ದು, ಏನವ್ವ ಈಗ ಕಷ್ಟ ಬಂತು ಅಂದ್ರೆ ಕುಣಿದಾಡ್ಬಿಡೋ, ಪಾರ್ಟಿ ಮಾಡೋ ಅನ್ನೋರು. ಮನೇಲಿ ಸಾಲ ಮಾಡೋದ್ರು ತಂದು ಒಂದು ತುಪ್ಪದ ಕ್ಷೀರಾನ್ನ ಮಾಡಿಸಿ ಎಲ್ರಿಗೂ ಹಂಚೋನವ್ರು. ಇದ್ಯಾಕೆ ಬಂದು ನೀನು ತಗೋಬರ ಮಾಡಿಸೋ ಅಂತ ಹೇಳೋರು. ಹೋಳಿಗೆ ಮಾಡಿಸೋರು, ಅವ್ವ ರವೆ ಉಂಡೆ ಮಾಡಿಸಿ ಹಂಚೋರು. ಮನೇಲೆಲ್ಲ ಫುಲ್ಲು. ಯಾಕವ್ವ ಅಂದರೆ, ಅಯ್ಯೋ ಪೆದುಗುಂಡು ಕಷ್ಟ ಬಂದಿದೆ ಅಂದರೆ ಸುಖ ಬರುತ್ತೆ ಕಣೋ ಅಂತ ಅವ್ವ. ಬಂದೇ ಬರುತ್ತೆ ಕಣೋ, ಸೀತವ್ವ ಹೇಳಿರೋ ಮಾತು ಕಣೋ ಇದು ಅಂತ ಅವ್ವ ಹೇಳಿದ ಮಾತು. ಖಂಡಿತ ಬರುತ್ತೆ ಮಕ್ಕಳೇ. ನನ್ನ ಜೀವನದಲ್ಲಿ ನಡೆದಿದೆ, ನಾನು ಸದಾ ಅನುಭವಿಸಿದ್ದೇನೆ. ನನಗೆ ಕಷ್ಟವಿಲ್ಲದೆ ನನಗೆ ನೆಮ್ಮದಿ ಇಲ್ಲ. 2 ದಿನಕ್ಕೊಮ್ಮೆ ಒಂದು ತಲೆನೋವು ಬಂದಿಲ್ಲ ಅಂದ್ರೆ ತಿಂದನ್ನ ಜೀರ್ಣ ಆಗೋಲ್ಲ, ನನಗೂ ನನ್ನ ಧರ್ಮಪತ್ನಿಗೂ. ಹಾಗೆ ನೋಡ್ತಿರ್ತಾಳ, ಅಲ್ರಿ ಇದು ಏನಿದು ನಮಗೆ ಅಂತ. ಅಷ್ಟು ದೊಡ್ಡ ಕುಟುಂಬ, ಇನ್ನೊಂದು ವ್ಯವಸ್ಥೆಗಳು ಅದೇ ತರ ಇದೆ. ಕೆಲವೊಂದು ವ್ಯವಸ್ಥೆಗಳಿದ್ದಾವೆ ನಮ್ದು, ಅಲ್ಲೊಂದು ನೆರಳುಗಳಿದ್ದಾವೆ. ಅದು ಹೇಳ್ಕೊಳ್ಳೋದು ಬೇಡ. ಕೊಟ್ಟ ನೆರಳು ಕೊಟ್ಟದ್ದು ಹೇಳಬಾರ್ದು, ಮಾಡ್ತಿರೋದು ಹೇಳಬಾರ್ದು, ತಗೊಂಡಿರೋದು ಹೇಳ್ಬೇಕು. ನಾನು ನಿಮ್ಮಿಂದ ತಗೊಂಡಿರೋದು ಜಾಸ್ತಿ, ನಿಮ್ಮ ಪ್ರೀತಿ ಜಾಸ್ತಿ. ಅಯ್ಯೋ ಅದು ಬೇಡ. ಅದು ಒಂದು ರೀತಿ ಭಗವಂತನ ನಾನು ನೋಡಿದೇನೋ ಇಲ್ಲವೋ, ನಾನು ನಿಮ್ಮಲ್ಲೇ ಭಗವಂತನ ನೋಡಿರೋದು. ಅನ್ಲಿಮಿಟೆಡ್ ಪ್ರೀತಿ ನಿಮ್ಮಿಂದ ಸಿಕ್ಕಿರೋದು. ನಿಮಗೆ ಗೊತ್ತಿಲ್ಲ ಯಾರ್ಯಾರು ನನ್ನ ಎಷ್ಟು ಪ್ರೀತಿಸ್ತಾರೆ, ಎಷ್ಟು ಆದರಿಸ್ತಾರೆ. ಅಣ್ಣಂದಿರಾಗಿ, ತಂದೆಯರಾಗಿ, ಮಾರ್ಗದರ್ಶಕರಾಗಿ. ನಮ್ಮ ಗುರೂಜಿ ಮಾವಾಡು ಎಂಗ ವೀಟು ಪುಳ್ಳೈ ಅಮಾರ ಭಗವಾನ್ ಈ ತರ ಎಲ್ಲ ಹೇಳ್ತಾರೆ. ಅಯ್ಯಯ್ಯೋ, ನಾ ಹೇಳ್ತಲ್ಲ, ಚಿತ್ರದುರ್ಗದ ಕಥೆ ಇರ್ಬೋದು, ಪುಣೆಯಿಂದ ಒಂದು ಕುಟುಂಬ ನೋಡ್ಬೇಕು. ಆ ತಾಯಿ ಜೀವ ಇವತ್ತು ಮಕ್ಕಳು ಡಾಕ್ಟರ್ ಆಗಿದ್ದಾರೆ, MD. ಅಯ್ಯೋ ರಾಮಚಂದ್ರ, ಅದೆಷ್ಟು ಆನಂದವೋ ಆ ತಾಯಿ ಜೀವನ. ಆ ಮಕ್ಕಳ ಜೊತೆ ನಿಂತಾಗ MD. ವಾವ್. ಮದುವೆಗೀಗ ಡೇಟ್ ಫಿಕ್ಸ್ ಮಾಡಿ ಕೊಟ್ಟಿದ್ದೇನೆ, ಹೈದ್ರಾಬಾದಲ್ಲಿ ಮದುವೆ. ಹೇಳ್ಬಿಟ್ಟು ನೀವು ಬಂದ್ಬಿಡ್ಬೇಕು. ಆಯ್ತು ತಾಯಿ, ಆಯ್ತು ತಾಯಿ, ಅದು ನೀವು ಸರಿ ಆಯ್ತು ತಾಯಿ. ಅನಂತಂ, ಹೇಳಲಾರದಷ್ಟು ಆನಂದ. ನನಗೆ ಆನಂದವೇ ನೀವು, ನಿಮಗೆ ಗೊತ್ತಿಲ್ಲ ಅಷ್ಟೇ. ನಮಗೆ ಅಮ್ಮ ಹೇಳ್ಕೊಟ್ಟಂಥದ್ದು. ದುಃಖ ಬಂದಿದ್ದಂದ್ರೆ ಕುಣಿದಾಡು ಅಂತ. ನಾನು ಕುಣಿದಾಡ್ತೇನೆ, ಆನಂದ ಪಡ್ತೇವೆ. ನಾವು ಎಕ್ಸೈಟ್ಮೆಂಟ್ ಅಲ್ಲಿ ಇರ್ತೇವೆ ನಮ್ಮ ಮನೇಲಿ. ಬೇರೆಯವ್ರನ್ನೆಲ್ಲ ನೋಡಿದ್ರೆ ಒಂಚೂರು ಬಂದಿದ್ದೆ. ಮೊನ್ನೆ ನನ್ನ ಸ್ನೇಹಿತ ಒಂಚೂರು ಹೇಳಿದೆ, ಡೇ ಒಂದು ಆಪರೇಷನ್ಗೆ ಹಿಂಗೆ ಅಂತೀಯೋ, ಪುಟ್ಕು ಅಂತ ಒಂದು 18-19 ಆಗಿದೆ ನನಗೆ. ಸುಮ್ಮನಿರೋ, ಇದು ಏನೋ ಕಾಣೋ. 2 ಮೆಟ್ಲು ಹತ್ತೋವಾಗ ಡಾಕ್ಟ್ರ್ ಹೇಳ್ಬಿಟ್ಟಿದ್ರು ಮೆಟ್ಲು ಹತ್ತಬಾರ್ದು ಅಂತ ಹೇಳ್ಬಿಟ್ಟಿದ್ದಾರೆ. ಸುಮ್ಮನಿರೋ, ನಿನ್ನ ಮನ್ಸಿಗೆ ತುಂಬ ತಗೋಬಿಟ್ಟಿದ್ರು. ಫಸ್ಟ್ ಟೈಮ್ ನಾನು ಹೆಂಡತಿ ಕೈ ಇಟ್ಕೊಂಡು ಹತ್ತಿಬಿಟ್ಟೆ ಕಣೋ. ICU ಇದ್ನಲ್ಲ, ಇನ್ನೇನಾಗುತ್ತೆ ಅಂತ ಹೇಳ್ಬಿಟ್ಟು. ಅಲ್ಲ ಕಣೋ, ಯಜಮಾನ ಅದೊಂದು ಕಣ್ಣಲ್ಲಿ ನೀರು ಹಾಕೋದೇನೋ. ಹೋಗೋ ಜೀವನ ಯಾರಾದ್ರೂ ತಡೆಯೋಕ್ಕಾಗುತ್ತೇನೋ. ಭಗವಂತನ ಪ್ರಾರ್ಥನೆ ಮಾಡ್ಕೊಂಡು ಅವನ್ ಋಣ ಇಟ್ಟಿದ್ದಾನಂದ್ರೆ ಎಷ್ಟು ದಿನಕ್ಕೂ ಅಷ್ಟೇ. ಯಾಕೋ ಆತಂಕ ಅಂತ ಕದಲಿದ್ದೇನೆ, ಏನೂ ಆಗೋಲ್ಲ ಅಂತ ಅವ್ವ ಹೇಳಿಕೊಟ್ಟಂಥದ್ದು. ಕಷ್ಟದಲ್ಲಿರೋ ಅಷ್ಟು ಆನಂದ ಇನ್ಯಾವುದೂ ಇಲ್ಲ. ಸುಖ ಬಂದ್ರೆ ಭಯ ಪಡ್ತಾನೆ, ನೀವು ನಂಬ್ತೀರಾ? ನನಗೆ ಸುಖ ಕಂಡ್ರೆ ಭಯ. ಬಂತು ಕಣೋ, ಇನ್ನೊಂದು ಏನೋ ಒಂದು ಬರುತ್ತೆ ತಲೆನೋವು ಅಂತ. ನನ್ನ ಸ್ಟಾಫ್ಗೂ ಗೊತ್ತು, ಅದು. ಬಿದ್ದು ನಗ್ತಿರ್ತಾರೆ. ನಿಮ್ಗೆ ನೆಮ್ಮದಿಯಾಗಿರ್ಲಿಕ್ಕೆ ಬಿಡಲ್ಲ ಗುರುಜಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತು. ನನ್ನ ಆತ್ಮೀಯರಿಗೆ, ನನ್ನ ಗುರುಗಳು ನಗ್ತಿರ್ತಾರೆ. ಭಾರಿ ಕಣೋ ನಿನ್ ಭಾರ ಎತ್ಕೊಳ್ಳೋದಿಕ್ಕೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಯಾವಾಗ್ಲೂ ಒಂದು ಭಾರ ಇಟ್ಕೊಂಡೇ ಇರ್ತಾನೆ, ವಾಟ್ ಎವರ್ ದ ಕಾಸ್ಟ್ ಅಂತ. ನನಗೆ ಆ ಒಂದು ಕಷ್ಟ ಅನ್ನಿಸ್ಲಿಕ್ಕೆ ಅನ್ಸಲ್ಲ.
ನಮಗೆ ಕಷ್ಟ ಬರೋದನ್ನ ಬೇಗ ತೊಳ್ಕೊಳ್ಳಿಕ್ಕೆ ಮುಖ್ಯವಾಗಿ ಆ ರೀತಿ ಒಂದ್ರ ಮೇಲೊಂದು ಕಷ್ಟ, ಒಂದ್ರ ಮೇಲೊಂದು ಭಾರ, ಒಂದ್ರ ಮೇಲೊಂದು ತೊಳಲಾಟ ಆಗುತ್ತಿದೆ ಅನ್ನತಕ್ಕಂಥದ್ದಾದರೆ ಗೊತ್ತೋ ಗೊತ್ತಿಲ್ಲದೆಯೋ ಪಶ್ಚಿಮಾಭಿಮುಖವಾಗಿ ದೀಪ ಹಚ್ಚಿಬಿಟ್ಟಿದ್ದೀರಿ. ಅಲ್ಲಿದೆ ಪಶ್ಚಿಮದಲ್ಲಿ ಅಭಿಮುಖವಾಗಿ ದೀಪ ಉರಿತಿದೆ. ದೀಪವನ್ನ ಈ ಕಡೆ ಇಟ್ಬಿಟ್ಟು ಬತ್ತಿ ಈ ಕಡೆ ಇಟ್ಟಿದ್ದೀರಿ ಮಕ್ಕಳೇ, ಬೇಜಾರು ಮಾಡ್ಕೋಬೇಡಿ. ಇದನ್ನ ಹೇಳ್ತಿದ್ದಾನೆ ಅಂದ್ರೆ ಇದು ದೀಪ ಜನರಲಿ ಇಲ್ಲಿ ಬತ್ತಿ ಹಚ್ತೀವಲ್ವಾ, ಸೊ ಈ ಕಡೆ ಹಚ್ಚಿದೀವಿ ಅಂದ್ರೆ ಪೂರ್ವಾಭಿಮುಖ, ಇದು ಪೂರ್ವ, ಇದು ಪಶ್ಚಿಮ. ನಿಮಗೆ ಗೊತ್ತಿಲ್ಲದೆ ಈ ರೀತಿ ಪಶ್ಚಿಮಾಭಿಮುಖವಾಗಿ ದೇವರನ್ನಿಟ್ಟು ಬಿಟ್ಟು ಪೂರ್ವಕ್ಕೆ ಮುಖ ಮಾಡಿದ್ದಾನೆ. ಬ್ಯೂಟಿಫುಲ್, ಪಶ್ಚಿಮದಲ್ಲಿ ಇಡ್ಬೋದು. ಆದರೆ ಅಭಿಮುಖ, ಪಶ್ಚಿಮಕ್ಕೆ ಅಭಿಮುಖ ಅಂದ್ರೆ ದೀಪ ಹೀಗೆ ಬತ್ತಿಯಲ್ಲಿಟ್ಟು ದೀಪ ಹಚ್ಚಿ ಭಗವಂತನಿಗೆ ಇಟ್ಬಿಟ್ಟಿದ್ದೀರಿ. 100% ಅದು ಪಶ್ಚಿಮಕ್ಕೆ ಅಭಿಮುಖ ಆಯಿತು. ಸ್ಟ್ರೈಟ್ ಫಾರ್ವರ್ಡ್, ನಿಮಗೆ ಕಷ್ಟ ಕಾರ್ಪಣ್ಯ ಅನ್ನೋದು ಬಿಡೋಲ್ಲ, ಹಿಡ್ಕೊಂಡೇ ಇರುತ್ತೆ. ಎಷ್ಟು ದುಡಿದ್ರು ನಿಮ್ಮ ಕೈಯಲ್ಲಿ ಇವತ್ತು 10,000 ಬಂತು ಅಂದ್ರೆ 15,000 ರೂಪಾಯಿ ಖರ್ಚಿಗೆ, ಕಮಿಟ್ಮೆಂಟ್ಗೆ, ಒದ್ದಾಟಕ್ಕೆ ರೆಡಿ ಇರಿ ಅಂತ ಹೇಳ್ತಾರೆ. ಓಡ್ಲೇಬೇಕು. ಒಂದು ಭಾನುವಾರ ಕೂಡ ರಜಾ ಇಲ್ಲದೆ, ಒಂದು ಭಾನುವಾರ ಕೂಡ ರಜಾ ಇಲ್ಲದೆ ಓಡಲೇಬೇಕು. ಇದು ಪಶ್ಚಿಮಕ್ಕೆ ಅಭಿಮುಖವಾಗಿ ದೀಪ ಹಚ್ಚಿದ್ದಾರೆ. ಇನ್ನೂ ಒಂದು ಹೇಳ್ತಾರೆ ನೋಡಿ, ಈಗ ಪೂರ್ವದಲ್ಲಿ ದೇವರಿಟ್ಟಿದ್ದೀರಿ, ಇಲ್ಲಿ ದೇವರಿಟ್ಟಿದ್ದೀರಿ ಆಯ್ತರ. ಈ ಕಡೆ ನಾವು ದೀಪವನ್ನ ಪೂರ್ವಾಭಿಮುಖವಾಗಿ ಈ ಕಡೆ ಇಡಬೇಕು. ಬತ್ತಿ ಉರಿಯುತ್ತಿರತಕ್ಕಂಥದ್ದು ಈ ರೀತಿ ಭಗವಂತನಿಗೆ. ಬೈ ಮಿಸ್ಟೇಕ್ ಈ ರೀತಿ ಇಟ್ಟಿರ್ತಕ್ಕಂಥವನ್ನ ತುಂಬಾ ಜನ ನೋಡಿರ್ತಾನೆ. ದೇವರಿಲ್ಲಿದ್ದಾನೆ ಪೂರ್ವಕ್ಕೆ, ಆತ ಪಶ್ಚಿಮಕ್ಕೆ ಅಭಿಮುಖ ಇದ್ದಾನೆ. ನಿಜವೇ, ನಾವು ಎದ್ದು ಬಂದು ದೇವರನ್ನ ಪೂರ್ವಾಭಿಮುಖವಾಗಿ ನಾವು ನೋಡ್ತಿದ್ದೇವೆ. ಆದರೆ ದೀಪ ಬಂದು ಪಶ್ಚಿಮಕ್ಕೆ ಅಭಿಮುಖವಾಗಿ ಉರಿತಿದ್ರೆ ನಿಮ್ಮ ಮನೇಲಿ ಯಾವಾಗಲೂ ಒದ್ದಾಟ ಇದ್ದಿದೆ. ಎಷ್ಟು ದುಡಿದರು, ಬೇಕಾದ್ರೆ ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಿ, ಕಾಯ್ತಿರ್ತೇನೆ ನಾನು. ಇದೆ ದಕ್ಷಿಣಾಭಿಮುಖವಾಗಿ ಒಂದು ಲೆಕ್ಕ ಇದೆ, ಈಶಾನ್ಯ ಅಭಿಮುಖವಾಗಿ ಒಂದು ಲೆಕ್ಕವಿದೆ, ನೈಋತ್ಯಾಭಿಮುಖವಾಗಿ ಒಂದು ಲೆಕ್ಕವಿದೆ, ವಾಯುವ್ಯ ಅಭಿಮುಖವಾಗಿ ಒಂದು ಲೆಕ್ಕವಿದೆ, ದಕ್ಷಿಣಾಭಿಮುಖವಾಗಿ ಒಂದು ಉತ್ತರವಿದೆ, ಉತ್ತರಾಭಿಮುಖವಾಗಿಯೂ ಕೂಡ ಒಂದು ಲೆಕ್ಕಾಚಾರವಿದೆ. ಇದೆಲ್ಲದರ ಬಗ್ಗೆ ಸಮಗ್ರವಾಗಿ ನಿಮ್ಮ ಜೊತೆ ಇನ್ನಷ್ಟು ಹಂಚ್ಕೋತಾನೆ. ದೀಪಗಳ ಬಗ್ಗೆ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಪುಷ್ಯ ನಕ್ಷತ್ರ, ನನ್ನ ರಾಮಚಂದ್ರ ಪ್ರಭು, ನನ್ನ ದಾಶರಥಿ ಪುಷ್ಯ ನಕ್ಷತ್ರದ ದಿನವೇ ವನವಾಸಕ್ಕೆ ಹೋಗಿದ್ದು. ಶನಿ ನಕ್ಷತ್ರ, ಶನಿ ದಶ. ಶನಿ ದಶೆಯಲ್ಲೇ ನನ್ನ ರಾಮಚಂದ್ರ ಪ್ರಭು ವನವಾಸಕ್ಕೆ ಹೋಗಿತ್ತು. ಅದಕ್ಕೆ ಪುಷ್ಯಂ ವನವಾಸಂ ಅಂತ ಹೇಳ್ತಿರ್ತಾನೆ. ಪುಷ್ಯದಲ್ಲಿ ಹುಟ್ಟಿದವ್ರಿಗೆ ಭಾರ ತಪ್ಪಿದ್ದಲ್ಲ. ಪುಷ್ಯದಲ್ಲಿ ಹುಟ್ಟಿದವರೇ ಡಾಕ್ಟರ್ಗಳು, ಒಂದು ರೀತಿ ಮಾನಸಿಕ ಡಾಕ್ಟರ್ಗಳು, ದೈಹಿಕ ಡಾಕ್ಟರ್ಗಳು, ಅಮೇಜಿಂಗ್ ಪವರ್ಫುಲ್ ಅನ್ನತಕ್ಕಂಥ ಶಕ್ತಿ ಇರತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾರೆ. ಅಂಥ ದಿನ ಇವತ್ತು. ಮೇಷರಾಶಿ, ಶಶಿಮಂಗಳ ಯೋಗವಿರತಕ್ಕಂಥ ಈ ದಿನ ವಿಶೇಷ ಬಲ. ಯಂತ್ರಗಳು, ಮೆಷಿನರಿಗಳು, ಮೇಷರಾಶಿಯವರಿಗೆ ಭೂಮಿ ಉತ್ಖನನ, ರಿಪೇರ್ ಮಾಡೋದು, ಕನ್ಸ್ಟ್ರಕ್ಷನ್ ಲೈನ್, ಇಂಜಿನಿಯರಿಂಗ್ ಲೈನ್, ರಕ್ಷಣಾ ಇಲಾಖೆ, ರೈಲ್ವೆ ಇಲಾಖೆ, ಪೊಲೀಸ್ ಇಲಾಖೆ, ಅದ್ಭುತ ಪ್ರಗತಿ. ಬಟ್ ಆ ಸ್ಥಾನದಲ್ಲಿ ದೊಡ್ಡ ಅಧಿಕಾರಿಗಳಿದ್ದರೆ ಹೊರೆಯೂ ಕೂಡ. ಇನ್ನು ವೃಷಭ ರಾಶಿ, ಧೈರ್ಯಸ್ಥಾನದಲ್ಲಿ ಚಂದ್ರ ಶನಿಜಾಲದಲ್ಲಿದ್ದು, ಶನಿ ನಿಮಗೆ ಲಾಭದಲ್ಲಿರೋದ್ರಿಂದ ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಸ್ಟೀಲು, ಸಿಮೆಂಟು, ಲೇಬರ್ ಡಿಪಾರ್ಟ್ಮೆಂಟ್ ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥದ್ದು. ಆಯಿಲ್ ಸೆಕ್ಟರ್, ಗ್ಯಾಸ್ ಸೆಕ್ಟರ್, ದೊಡ್ಡ ದೊಡ್ಡ ಯಂತ್ರಗಳು, ದೊಡ್ಡ ದೊಡ್ಡ ಲೇಬರ್ ಡಿಪಾರ್ಟ್ಮೆಂಟ್ಸ್, ದೊಡ್ಡ
ಒಂದು ಜನಗಳನ್ನು ನಿಭಾಯಿಸ್ತಕ್ಕಂಥ ವೃತ್ತಿ ಉದ್ಯೋಗಗಳು, ಬಂಗಾರ, ಬೆಳ್ಳಿ, ಆಭರಣ, ಏರ್ಲೈನ್ಸ್, ಪ್ರಗತಿಯ ತುಂಬ ಸಣ್ಣ ಡ್ರೈವರ್ಗೂ ಕೂಡ ಇವತ್ತು ಅನುಕೂಲವೇ, ಒಂದು ಟ್ಯಾಕ್ಸಿ ಡ್ರೈವರ್ಗೂ ಅನುಕೂಲವೇ, ಪರಿಶ್ರಮ ಪಡತಕ್ಕಂಥ ಒಂದು ಕೂಲಿ ಕಾರ್ಮಿಕನಿಗೂ ಕೂಡ ಕೈತುಂಬ ಸಂಭಾವನೆಯೇ ಇರತಕ್ಕಂಥ ಒಂದು ಕೈತುಂಬ. ನಮ್ಮ ಎತ್ತರಕ್ಕೆ ಅಲ್ಲ, ಅದು ಪಡ್ಕೊಂಡ್ಬಂದಿರ್ಬೇಕು ಮಕ್ಕಳೇ. ಅದನ್ನೇ ಯೋಗ ಅನ್ನೋದು. ಈ ಹೆಸರು, ಈ ಕೀರ್ತಿ ನಾನು ಪರಿಶ್ರಮ ಪಟ್ಟಿದ್ದಲ್ಲ. ನಮ್ಮ ಆತ್ಮೀಯರು, ಗುರುಗಳೇ ಹೇಳಿದ ಒಂದೇ ಮಾತು, ನನ್ನ ತಂದೆ ತಾಯಿಗಳು ದುಡಿದಿರೋದ್ರಲ್ಲಿ, ಕಷ್ಟಪಟ್ಟಿರೋದ್ರಲ್ಲಿ ನಾನು ಅಣುವಷ್ಟು ಕಷ್ಟಪಟ್ಟಿಲ್ಲ, ಅಷ್ಟು ಮಾತ್ರ ನನಗೆ ಗೊತ್ತು ಅಂತ. ಕೂಲಿ ಕೆಲಸ ಮಾಡಿ ಹಿರಿ ಜೀವ ಪೇಂಟ್ ಬ್ರಷು, ಮನೆಯೆಲ್ಲ ಶುದ್ಧೀಕರಣ ಇದೆ, ಎತ್ತಿಟ್ಟಿದೆ, ಸಂಕಟ ಆಗುತ್ತೆ. ಏನು ಮಾಡ್ತೀರಿ? ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ ಅಷ್ಟೇ. ಸೊ ವೃಷಭ ರಾಶಿ ಬ್ಯೂಟಿಫುಲ್ ಡೇ. ಮಿಥುನ ರಾಶಿ ಚೆನ್ನಾಗಿದೆ, ನಿಮಗೂ ಕೂಡ. ದವಸ ಧಾನ್ಯ, ವಾಹನಗಳ ಬಿಡಿಭಾಗಗಳು, ಆಟೋಮೊಬೈಲ್ ಸೆಕ್ಟರ್, ರಿಪೇರಿ ಸೆಕ್ಟರ್, ಗಾಡಿಗಳ ರಿಪೇರಿ, ಗಾಡಿಗಳ ಮಾರಾಟ, ಗಾಡಿಗಳ ಕ್ಲೀನಿಂಗು, ದವಸ ಧಾನ್ಯಗಳ ಶೇಖರಣೆ, ಗೋಡೌನ್ಗಳಲ್ಲಿ ಕೆಲಸ, ರಕ್ಷಣಾ ಇಲಾಖೆ, ಗುಪ್ತಚರ ಇಲಾಖೆ, ಲಾಯರ್ಸು, ಪಬ್ಲಿಕ್ ಪ್ರಾಸಿಕ್ಯೂಟರ್, ನ್ಯಾಯಾಂಗ, ಕಾರ್ಯಾಂಗ, ಅಡ್ಮಿನಿಸ್ಟ್ರೇಷನ್, ಇಂತಹ ಒಂದು ವಿಭಾಗಗಳಲ್ಲಿ ವೃತ್ತಿ ಉದ್ಯೋಗ ಇರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯ ಒಂದು ದಿನ. ಕರ್ಕಾಟಕ ರಾಶಿ ಬಲಂ, ಸ್ಥೈರ್ಯಂ, ಧೈರ್ಯಂ, ವಿಜಯಂ ಚೆನ್ನಾಗಿದೆ. ಶಶಿಮಂಗಳ, ಚಂದ್ರಮಂಗಳ, ಅಮ್ಮನೇ ನಿಮ್ಮ ಮನೆಗೆ ಬಂದು ಕೂತಿದ್ದಾರೆ, ಮಗನೂ ಬಂದು ಕೂತಿದ್ದಾನೆ. ಶಕ್ತಿಕಾರಕ ಕುಜ, ಶಕ್ತಿಯನ್ನೇ ಕೊಡತಕ್ಕಂಥ ಅನ್ನಪೂರ್ಣೇಶ್ವರಿ ನಿಮ್ಮ ಮನೇಲಿ ಇಬ್ರು ಇರ್ಬೇಕಾದ್ರೆ ಇನ್ನೇನು ಅಂಥದ್ದೊಂದು ವಿಶೇಷವಾಗಿರ್ತಕ್ಕಂಥ ಒಂದು ದಿನ. ವೃತ್ತಿಪರವಾಗಿ ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಪ್ರಾಪರ್ಟಿ ಕನ್ಸಲ್ಟೆಂಟ್, ಕನ್ಸ್ಟ್ರಕ್ಷನ್ ರಿಲೇಟೆಡ್ ಯಾವುದಾದ್ರೂ ಸರಿ, ಪವರ್ ರಿಲೇಟೆಡ್ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ನಿಭಾಯಿಸ್ತಕ್ಕಂಥದ್ದು, ಸೆಕ್ಯೂರಿಟಿ ಏಜೆನ್ಸಿಗಳಲ್ಲಿ ಕೆಲಸ ಮಾಡ್ತಿದ್ರು ಸರಿ, ಡಿಟೆಕ್ಟಿವ್ ಏಜೆನ್ಸಿಗಳಲ್ಲಿ ಕೆಲಸ ಮಾಡ್ತಿದ್ರು ಸರಿ, ಅದ್ಭುತ ಪ್ರಗತಿ. ಸಿಂಹರಾಶಿ ಅವರಿಗೆ ಸ್ವಲ್ಪ ಹೊರೆ. ಚಂದ್ರ ಶನಿಸಾರ ಅಲ್ವಾ, ಒಂಥರ ಮಂದ. ಇವತ್ತು ಎದ್ದಿದ್ದು, ಓಡಿದ್ದು, ನೋಡೋದು, ಮಾಡೋದು, ನಿಧಾನ ಆಗಲಿ ಬಿಡಿ ಅಂತ. ಎದ್ದು ಒಂದು ಪುಟ್ಟದಾಗಿ ದೇಹಕ್ಕೆ ಒಂದು ಸಣ್ಣದಾಗಿ ಎಳ್ಳೆಣ್ಣೆಯೋ ತೆಂಗಿನೆಣ್ಣೆಯೋ ಹಚ್ಕೊಂಡು ಒಂದು 15-20 ನಿಮಿಷ ಬಿಟ್ಟು ಸ್ನಾನ ಮಾಡಿ. ಆ ಮಂಕುತನ ಹೋಗುತ್ತೆ. ಪುಟ್ಟದಾಗಿ ಒಂದು ಹೊಸಲು ಹೊರಗಡೆ ಒಂದು ದೀಪ, ಇಲ್ಲ ತುಳಸಿ ದೀಪ, 1-2 ಎಲೆ ತುಳಸಿ ದಳ ಪೂಜೆ ಮಾಡಿರ್ತಕ್ಕಂಥದ್ದು ಬಾಯಲ್ಲಿ ಹಾಕ್ಕೊಂಡು ಹೋಗಿ, ಓಂ ನಮೋ ಭಗವತೆ ವಾಸುದೇವಾಯ ಇದನ್ನಾದರೂ ಜಪ ಮಾಡ್ಕೊಂಡು ಹೋಗಿ. ಹೀಗೆ ಟೈಟ್ ಆಗಿರೋದು ಒಂಚೂರು ಮುಂದಕ್ಕೆ ಹೋಗ್ತಕ್ಕಂಥ, ಸೈಕಲ್ ಸ್ಪೀಡಲ್ಲಿರೋದು ಬೈಕ್ ಸ್ಪೀಡ್ಗಾದರೂ ಹೋಗುತ್ತೆ. ಯಾರೋ ಬಂದು ನಮ್ಮನ್ನ ಡ್ರಾಪ್ ಮಾಡ್ತಾರೆ ಅನ್ನತಕ್ಕಂಥ ಒಂದು ಭಾವ. ತೀರಾ ಪರಿಶ್ರಮ ಏನಲ್ಲ, ತೀರಾ ಹೊರೆಯೂ ಅಲ್ಲ, ನಷ್ಟವೂ ಅಲ್ಲ, ಭಯ ಪಡಿಸುವಂಥ ಆತಂಕವೂ ಇಲ್ಲ. ಸ್ವಲ್ಪ ನಿಧಾನವಾಗಿ ಮೂವ್ ಆಗುತ್ತೆ. ಸೋಮಾರಿತನ, ಅದಕ್ಕೆ ನಾ ಹೇಳಿರೋದು ಮಾಡ್ಕೊ. ಕನ್ಯಾ ರಾಶಿ ಬ್ಯೂಟಿಫುಲ್ ಡೇ. ವೃತ್ತಿ, ಉದ್ಯೋಗ, ವ್ಯವಹಾರ, ಸ್ಪೋರ್ಟ್ಸ್ ಟೀಚರ್, ಈ ಒಂದು ಕಲೆಗೆ ಸಂಬಂಧಿತಪಟ್ಟಂಥ ಟೀಚಿಂಗ್, ನಾಟ್ಯ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಎನಿಥಿಂಗ್, ಆ ಒಂದು ಕಲಿಸುವಿಕೆ, ಅದ್ಭುತ ಪ್ರಗತಿ. ತುಲಾ ರಾಶಿ ಮೇಸ್ತ್ರಿ ಕೆಲಸಗಳು, ಮೇಸನ್ ಕೆಲಸಗಳು, ಮನೆ ರಿಪೇರಿ, ಗಾಡಿ ರಿಪೇರಿ, ಪೇಂಟಿಂಗ್ ಮಾಡಿಸೋದು, ಪ್ಲಂಬಿಂಗ್ ಮಾಡಿಸೋದು, ಕನ್ಸ್ಟ್ರಕ್ಷನ್ ಲೈನರ್, ಸ್ಟೀಲು, ಸಿಮೆಂಟು, ಮಾರಾಟಗಾರರು, ಲೇವಾದೇವಿಗಾರರು, ಕಟ್ಟಡ ಮಾರಾಟಗಾರರು, ಮಧ್ಯವರ್ತಿಗಳು, ವಾಹನ ಮಧ್ಯವರ್ತಿಗಳು, ಸೇಲ್ಸು, ಟ್ಯಾಕ್ಸಿ ಡ್ರೈವರು, ಆಟೋ ಡ್ರೈವರು, ಬಸ್ ಡ್ರೈವರು, ಕಂಡಕ್ಟರು, ಕೂಲಿ ಕಾರ್ಮಿಕರು, ಪರಿಶ್ರಮ ತಕ್ಕಂತೆ ಒಂದು ಉದ್ಯೋಗಕ್ಕೆ ತಕ್ಕಂತೆ ಸಂಭಾವನೆ ಚೆನ್ನಾಗಿದೆ. ವೃಶ್ಚಿಕ ರಾಶಿ ಸ್ವಲ್ಪ ಭಾರವೇ, ಓಡಾಟ, ಸುತ್ತಾಟ, ಎಳೆದಾಟ ಎಲ್ಲ ಒಂಥರ ಭಾರ ಎಳೆದಂಥ ಭಾವ. ಇಲ್ಲ ಇನ್ನೊಂದಷ್ಟು ಭಾರ. ಮನುಷ್ಯರನ್ನು ತೃಪ್ತಿಪಡಿಸಲು ಆಗಲ್ಲಪ್ಪ,
ಮನುಷ್ಯನಿಗೆ ಎಷ್ಟಿಟ್ರು ಇನ್ನೊಂದು ಹೋಳಿಗೆ ಇದ್ದಿದ್ರೆ ಚೆನ್ನಾಗಿತ್ತೇನೋ, ಇನ್ನೊಂದು ಪಾಯಸ ಇದ್ದಿದ್ರೆ ಚೆನ್ನಾಗಿತ್ತೇನೋ, ಇನ್ನೊಂದು ಹಣ್ಣಿದ್ರೆ ಚೆನ್ನಾಗಿತ್ತೇನೋ, ಈ ರೀತಿ ಇನ್ನೊಂದು ಭಾವಗಳಲ್ಲೇ ಇರತಕ್ಕಂಥ ಮನುಷ್ಯ ವೃಶ್ಚಿಕ. ಏನಕ್ಕೆ ಗಾಬರಿ ಪಡ್ತೀರಿ? ಭಾರ ಇಟ್ಟಿದ್ದಾನೆ ಅಂದರೆ ಭಾರ ತೆಗೆಸ್ಲಿಕ್ಕೂ ಪಕ್ಕದಲ್ಲಿ ಒಬ್ಬರನ್ನ ಇಟ್ಟಿರ್ತಾನೆ. ಹೌದು, ನಾನು ಕೆಲವು ವಿಚಾರದಲ್ಲಿ ವೀಕೆ, ಆದರೆ ನನ್ನ ಧರ್ಮಪತ್ನಿ ತುಂಬ ಗಟ್ಟಿ. ಮನೆಯ ವಿಚಾರದಲ್ಲಿ, ಮನೆತನವನ್ನು ನಿಭಾಯಿಸೋದ್ರಲ್ಲಿ, ಕುಟುಂಬವನ್ನು ಪೋಷಿಸೋದ್ರಲ್ಲೂ, ರಕ್ಷಿಸೋದ್ರಲ್ಲೂ, ಕಾಪಾಡೋದ್ರಲ್ಲೂ ಆಕೆಗೆ ಮೀರಿದ ಗಟ್ಟಿಗಿತ್ತಿ ನಾನು ನೋಡಿಲ್ಲ. ನಮ್ಮವ್ವ ಬಿಟ್ರೆ. ಎರಡನೇ ಅಮ್ಮ. ನಾನು ಅದಕ್ಕೆ ಆಗಾಗ ಹೇಳ್ತಿರ್ತೇನೆ, ನನಗೆ ಎರಡೆರಡು ಅಮ್ಮಂದರು ಅಂತ. ಆ ರೀತಿಯ ಭಾವ ನಿಮಗೆ. ಭಾರವೇ, ಹನುಮ ಭಾರವೇ, ಬಟ್ ನಿಭಾಯಿಸ್ಕೊಂಡು ಹೋಗ್ತೀರಿ. ರಾಮರ ಅನುಗ್ರಹ. ಧನುಸು ರಾಶಿ ಒಂಚೂರು ಹೊರೆ, ಏನಾದರೂ ಒಂದು ವೃತ್ತಿಪರವಾಗಿ ಕಿರಿಕಿರಿ, ಕುಟುಂಬದಲ್ಲೊಂದು ಕಿರಿಕಿರಿ, ದೂರದ ಕೆಲಸ ಕಾರ್ಯಗಳಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು ಒಂದುಂಟು. ಜಾಗರೂಕತೆ. ಯಾರೋ ದೊಡ್ಡವರು, ನೀನು ದೊಡ್ಡವನೆಪ್ಪ ಅಂತ ಹೇಳ್ಬಿಟ್ಟು ಅವನ ಹಾಗೆಯೇ ಆ ವ್ಯಕ್ತಿ ಹಾಗೆಯೇ ಬದಲಿಸಲಾರೆವು. ಎದುರುಗಡೆ ವ್ಯಕ್ತಿಗಳು ಹಾಗೆಯೇ. ಏನು ಮಾಡೋಣ? ಬದಲಾಯಿಸ್ಲಿಕ್ಕಾಗಲ್ಲ ಅಂದಮೇಲೆ ಬದಲಾಯಿಸ್ಲಿಕ್ಕಾಗಲ್ಲ. ಜಸ್ಟ್ ಕೀಪ್ ಇಟ್ ಕ್ವಾಯಿಟ್, ದಟ್ಸ್ ಇಟ್. ಸುಮ್ಮನಿದ್ದು ಬಿಡಿ. ಇವತ್ತು ಎಷ್ಟು ಮೌನವಾಗಿರ್ತಾರೆ ಅಷ್ಟು ಒಳ್ಳೇದು. ಇಲ್ಲ ಅಂದರೆ ಏನಾದರೂ ಕಿರಿಕಿರಿ, ಪೊಲೀಸ್ ಸ್ಟೇಷನ್ನು, ಅವಮಾನವೋ, ಅಪವಾದವೋ, ಉದ್ಯೋಗದಲ್ಲಿ ಟೆನ್ಷನ್ನು. ಹನುಮೋಪಾಸನೆ, ವಿಷ್ಣು ಉಪಾಸನ, ಒಂದು ವಿಷ್ಣು ಸಹಸ್ರನಾಮ ಕೇಳ್ತಾ ಇರಿ. ಇವತ್ತು ಆ ಮನಸ್ಸಿನ ಗಲಿಬಿಲಿ, ಒದ್ದಾಟ ಹೊರಗಡೆ ಬರ್ತಕ್ಕಂಥದ್ದಾಗುತ್ತೆ. ಮಕರ ರಾಶಿ ಬ್ಯೂಟಿಫುಲ್ ಡೇ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ವ್ಯವಸ್ಥಿತವಾಗಿ ನಡೆಯುತ್ತೆ. ಸೋದರರ ಸಂಕಲ್ಪ, ಸೋದರರ ಸಹಕಾರ, ಒಡ ಹುಟ್ಟಿದವರ ಸಹಕಾರ, ಸಂಗಾತಿಯ ಸಹಕಾರ ಎಲ್ಲವನ್ನು ಪಡೆಯತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನ. ಚೆನ್ನಾಗಿದೆ. ಆಯಿಲು, ಪೆಟ್ರೋಲು, ಲಿಕ್ಕರ್ ಬಿಸ್ನೆಸ್ಸಲ್ಲಿ ಇದ್ದೀರಿ. ತುಂಬ ಅನುಕೂಲ ನೋಡತಕ್ಕಂಥ ಒಂದು ದಿನ. ಇನ್ನು ವಿಶೇಷವಾಗಿ ಕುಂಭರಾಶಿ, ಒಂಥರ ಧೈರ್ಯ, ಸ್ಥೈರ್ಯ, ಶಕ್ತಿ, ಓಡಾಟ, ಕೆಲಸ ಕಾರ್ಯ ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಚೆನ್ನಾಗಿದೆ. ಕುಂಭರಾಶಿಗೆ ಏನು ತೊಂದರೆ ಏನಿಲ್ಲ. ಚಂದ್ರ 6ನೇ ಮನೆ, ಶನಿ 2ನೇ ಮನೆ ಬಿಟ್ಟಿದ್ದಾನೆ. ಏನು ಹೊರೆ ಏನಿಲ್ಲ. ನಿಮ್ಮ ರಾಶಿಯನ್ನು ಗುರು ನೋಡ್ತಿರೋದ್ರಿಂದ ಏನು ತೊಂದರೆಗಳೇನು ಆಗೋದಿಲ್ಲ. ಏನು ಕಷ್ಟಪಡ್ತಿರೋ ಅದರಲ್ಲೂ ಪೊಲೀಸ್ ಇಲಾಖೆಯಲ್ಲಿದ್ದೀರಾ, ಗುಪ್ತಚರ ಇಲಾಖೆ, ಲೀಗಲ್ ಇಲಾಖೆ, ರೆವಿನ್ಯೂ ಇಲಾಖೆ, ಸರ್ವೆ ಇಲಾಖೆ, ಗೌರ್ಮೆಂಟ್ ಇಲಾಖೆ, ರಾಜಕೀಯ ಇಲಾಖೆ, ಮಿಲಿಟರಿ ಇಲಾಖೆ, ದೇಶ ರಕ್ಷಣಾ ಇಲಾಖೆ, ಇಂಥ ರಕ್ಷಿಸೋದು, ಕಾಪಾಡೋದು, ಕಾರ್ಯಾಂಗ, ನ್ಯಾಯಾಂಗ ಅಂಥದ್ದೊಂದು ಗೆಜೆಟೆಡ್, ಅದು ತುಂಬ ಸಣ್ಣ ಉದ್ಯೋಗ ಆಗಿದ್ರೂ ಸರಿ, ಅದ್ಭುತ ಪ್ರಗತಿ. ಮೀನರಾಶಿ ಪಂಚಮದಲ್ಲಿ ಚಂದ್ರ, ಬ್ಯೂಟಿಫುಲ್. ಶನಿ ಸಾರದಲ್ಲಿದ್ದು ಶನಿ ನಿಮ್ಮ ಮನೆಯಲ್ಲಿರೋದ್ರಿಂದ ಸ್ವಲ್ಪ ನಿಮ್ಮ ಸ್ಪೀಡ್ಗೆ ಹೋಗ್ತಿಲ್ಲ. ಶಕ್ತಿ ದೇವತೆಗಳ ಉಪಾಸನೆ ಮಾಡಿ. ಶಕ್ತಿ ದೇವತೆಗಳ ಉಪಾಸನೆ. ಕಟೀಲು, ಕೊಲ್ಲೂರು, ಹೊರನಾಡು, ಬಾದಾಮಿ, ಬನಶಂಕರಿ, ನಿಮಿಷಾಂಬ, ಚಾಮುಂಡೇಶ್ವರಿ, ಪ್ರಸನ್ನ ಮೀನಾಕ್ಷಿ, ತುಂಬ ದೇವಿಗಳಿದ್ದಾವೆ. ತುಳಜಾ ಭವಾನಿ. ನಿಮಗೆ ಹತ್ತಿರ ಇರತಕ್ಕಂಥ ಯಾವುದಾದ್ರೂ ಶಕ್ತಿ ದೇವತೆಗಳ ಉಪಾಸನೆ ಹೋಗ್ತಾ ಬರ್ತೀರಿ. ತಿಂಗಳಿಗೊಮ್ಮೆ, 3 ತಿಂಗಳಿಗೊಮ್ಮೆ, 6 ತಿಂಗಳಿಗೊಮ್ಮೆ. ಕಬ್ಬಾಳಮ್ಮ, ಬಂಡೆ ಮಾಂಕಾಳಮ್ಮ, ನನ್ನ ಗಂಗಮ್ಮ, ನಮ್ಮ ರಾಜರಾಜೇಶ್ವರಿ, ವಿದ್ಯಾರಣ್ಯಪುರ, ದುರ್ಗಾದೇವಿ, ತುಂಬ ಎಲ್ಲೆಲ್ಲೂ ಇದ್ದಾವಪ್ಪ. ಅಮ್ಮನವರ ಹಾಗೆ ಬನಶಂಕರಿ, ಎಲ್ಲಿಲ್ಲ. ನಿಮಗೆ ಎಲ್ಲಿರುತ್ತೋ ತಿಂಗಳಿಗೊಮ್ಮೆ ಒಂದು ಹತ್ತಿರದ ಗ್ರಾಮ ದೇವಿಗಾದರೂ ಹೋಗ್ಬಿಟ್ಟು ಒಂದು 8 ದೀಪ ಹಚ್ತಾ ಬನ್ನಿ. 8ರ ಗಂಟಲ್ಲಿದ್ದಾನೆ. 8ರ ಗಂಟು ಶನೇಶ್ಚರ. ಅದೊಂಥರ ತಿಳಿಯಾಗುತ್ತೆ. ಯಾವ ಕೆಲಸ ಬೇಗ ಆಗಬೇಕು ಅದು ಆಗ್ತಿಲ್ಲ, ಯಾವುದು ಬೇಗ ಆಗಬಾರ್ದು ಅದು ವೇಗವಾಗಿ ಆಗ್ತಿರ್ತಕ್ಕಂಥದ್ದು. ದಾರಿ ಮಾಡಿಸುತ್ತೆ. ತುಂಬ ಇದೇನಿಲ್ಲ. ನೀವು ಎಲ್ರಿಗೂ ಅನ್ನ ಕೊಡೋ ಸ್ಥಾನ, ದೊರೆಯ ಸ್ಥಾನ, ಒಂಥರ ಅಧಿಕಾರಿ ಸ್ಥಾನ, ಯಜಮಾನನ ಸ್ಥಾನ, ಕುಟುಂಬದ ಒಂದು ಪ್ರತಿಷ್ಠೆಯ ಸ್ಥಾನ, ಇಂಥವುಗಳಲ್ಲಿರೋರು ಸ್ವಲ್ಪ ಹೊರೆ. ಯಜಮಾನನೇ ಅಲ್ವಪ್ಪ, ಭಾರವೇ ಅಲ್ವಪ್ಪ. ಎಲ್ಲರನ್ನೂ ನಿಭಾಯಿಸ್ಕೊಂಡು ಹೋಗೋದು ಅಂದರೆ ಸುಮ್ಮನೆ 10 ಜನಕ್ಕೆ ಅನ್ನ ಇಡೋದು ಅಂದರೆ, ನೆರಳು ಕೊಡೋದು ಅಂದರೆ ಅವ್ರಿಗೆ ಭಾರವೇ. ಸೊ ಭಗವಂತನೇ ನಿಮ್ಮ ಪರವಾಗಿ ನಿಲ್ತಾನೆ, ಯೋಚಿಸ್ಬೇಡಿ.
ಹತ್ತಿರದಲ್ಲಿ ಸುಬ್ರಹ್ಮಣ್ಯರ ಆಲಯ ಇದ್ರೂ ಕೂಡ ಒಂದು ಪುಟ್ಟದಾಗ ಒಂದು ಬೆಲ್ಲದ ದೀಪ ಹಚ್ಕೊಳ್ಳೋದು, ನರಸಿಂಹರ ಉಪಾಸನೆ ಮಾಡೋದು ಮಾಡಿಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ನರಸಿಂಹಾಷ್ಟಕವನ್ನು ಇವತ್ತೇನಾದರೂ ಒಂದು ಕೇಳೋದು ಓದ್ಕೊಳ್ಳೋದು ಮಾಡಿ, ಇನ್ನಷ್ಟು ಸಮಾಧಾನ ಗೆಲುವು. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.